ನೋಡಕ್ಕಾಯ್ತಿಲ್ಲ ನಂಗೆ ನೋಡಕ್ಕಾಯ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಅರಸಯ್ಯನ ಪ್ರೇಮ ಪ್ರಸಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಅರಸಯ್ಯನ ಪ್ರೇಮ ಪ್ರಸಂಗ ಈ ಸಿನಿಮಾದ ಟೈಟಲೇ ಕ್ಯಾಚಿ ಆಗಿದೆ. ಮಾತ್ರವಲ್ಲ, ಇಲ್ಲಿ ಅರಸಯ್ಯ ಇದ್ದಾನೆ ಮತ್ತೆ ಪ್ರೇಮ ಪ್ರಸಂಗ ಕೂಡ ಇದೆ. ಹಾಗಾದರೆ ಈ ಸಿನಿಮಾ ಯಾವ ಕಥೆಯನ್ನು ಯಾವ ರೀತಿ ಕಟ್ಟಿಕೊಡೋದಕ್ಕೆ ಮುಂದಾಗಿದೆ ಅನ್ನುವಂಥ ಕುತೂಹಲದ ಜೊತೆಗೆ ಈಗಾಗಲೇ ಈ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಸಿನಿಮಾ ಸಂಪೂರ್ಣವಾಗಿ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸುವ ಪ್ರಯತ್ನವನ್ನು ಮಾಡಿದೆ. ಹಾಗಾಗಿ ಈ ಸಿನಿಮಾದ ತಯಾರಿ ಹೇಗಾಯಿತು, ಜೊತೆಗೆ ಈ ಸಿನಿಮಾದ ಕಲಾವಿದರು ಯಾರೆಲ್ಲ ಭಾಗಿಯಾಗಿದ್ರು, ಅವರ ಹೋರಾಟಗಳೇನು, ಈ ಸಿನಿಮಾ ಇವತ್ತು ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಅನ್ನೋದಕ್ಕೆ, ಆ ಸಕ್ಸಸ್ ಜರ್ನಿಯ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಖಂಡಿತ ನನಗೂ ಇದೆ. ಕಾರ್ಯಕ್ರಮದಲ್ಲಿ ಕಲಾವಿದರು ಭಾಗಿಯಾಗಿದ್ದಾರೆ, ಚಿತ್ರತಂಡದ ಹಲವರು ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ಈ ಸಿನಿಮಾದ ನಾಯಕ ನಟ ಮಹಂತೇಶ್ ಹಿರೇಮಠ ಅವರು ಇದ್ದಾರೆ. ನಮಸ್ಕಾರ ನಿಮಗೆ. ಮೇಡಮ್ ನಮಸ್ತೆ. ರೈಟ್. ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ರಾಜೇಶ್ ಗೌಡ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇನ್ನು ಈ ಸಿನಿಮಾದ ನಾಯಕ ನಟಿಯಾಗಿರುವಂತಹ ರಶ್ಮಿತಾ ಆರ್ ಗೌಡ ಅವರಿದ್ದಾರೆ. ನಮಸ್ಕಾರ ರಶ್ಮಿತಾ ಅವರೇ. ರೈಟ್. ಈ ಸಿನಿಮಾದ ಮತ್ತೊಬ್ಬ ನಟ ಆಗಿರುವಂತಹ ಸುಜಿತ್ ಅವರಿದ್ದಾರೆ. ನಮಸ್ಕಾರ ಸುಜಿತ್ ಅವರೇ. ನಮಸ್ತೆ. ರೈಟ್. ಈ ಸಿನಿಮಾದ ನಾಯಕ ನಟರಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲನೇದಾಗಿ ನಿಮ್ಮ ಗೆಟಪ್ ಈ ಸಿನಿಮಾದಲ್ಲೂ ಹೀಗೇ ಇದೆ. ರೈಟ್. ನಿಮ್ಮ ಈ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಹೇಳಿ, ಹೇಗೆ ಜೀವ ತುಂಬಿದ್ದೀರಿ? ರಂಗಭೂಮಿ ಕಲಾವಿದರು ನೀವು. ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ನಿಮ್ಮ ಪಾತ್ರ. ಅರಸಯ್ಯ ಅಂತ ನನ್ನ ಪಾತ್ರದ ಹೆಸರು. ನಾನು ಹಲ್ವಾರು ಸಿನಿಮಾಗಳಲ್ಲಿ ತುಂಬ ವೆರೈಟೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಬಟ್ ಅರಸಯ್ಯನ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ತುಂಬ ಸ್ಟ್ರಗಲ್ ಪಟ್ಟಿದ್ದೆ. ಯಾಕೆಂದರೆ ಬೇರೆ ಪಾತ್ರಕ್ಕೆ ಒಂದಿಷ್ಟು ಪ್ರಿಪ್ರೇಷನ್ ಅಲ್ಪ ಸ್ವಲ್ಪ ಇರೋದು, ಇದಕ್ಕೆ ತುಂಬ ಪ್ರಿಪ್ರೇಷನ್ನು. ಒಂದು ಹಾರ್ಮೋನಿಯಂ ನುಡ್ಸೋದಾಗಿರ್ಬೋದು, ಸಿಂಗಿಂಗ್ ಇರ್ಬೋದು. ನನಗೆ ಫಸ್ಟು ನಾನ್ ಸಿಂಗರ್, ನನಗೆ ಲಿರಿಕ್ಸ್ ಆಡೋಕ್ಕೆ ಬರಲ್ಲ ನೀಟಾಗಿ. ಯಾವ ಸಿನಿಮಾದಾದರೂ 2 ಲೈನ್ ನಡೆದ್ರೆ ಮೂರನೇದು ಏನೇನೋ ಬಂದ್ಬಿಡುತ್ತೆ. ಲಿರಿಕ್ಸ್ ಆಡೋಕ್ಕೆ ಬರಲ್ಲ, ಜೊತೆಗೆ ಡ್ಯಾನ್ಸ್ ಬರಲ್ಲ, ಮ್ಯೂಸಿಕ್ ಸೆನ್ಸೇ ಇಲ್ಲ ನನಗೆ, ರಿದಮ್ಮು ಬಾಡಿದು. ಸೊ ಇದು ಪ್ರತಿಯೊಂದು ಟಾಸ್ಕೆ ನನಗೆ ಈ ಸಿನಿಮಾದಲ್ಲಿ. ನಮ್ಮ ಪ್ರದೀಪ್ ಪ್ರವೀಣ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವರು ನನಗೆ ಒಂದು 2-3 ದಿನ ಕರ್ಕೊಂಡೋಗಿ ಹಾರ್ಮೋನಿಯಮ್ ನುಡ್ಸೋದು ಹೇಳ್ಕೊಟ್ರು. ಫಸ್ಟು ಸರ್ ಇದು ಹಿಂಗೆ, ಇದು ಹಿಂಗೆ, ಅದರಲ್ಲಿ ಏನೇನೋ ಮ್ಯಾನರಿಸಮ್ ಬೇಕಲ್ಲ, ಮ್ಯಾನರಿಸಮ್ಗೆ. ಯಾಕಂದರೆ ಇಲ್ಲಿ ಈ ಬಟನ್ ಒತ್ತಿದ್ರೆ ಈ ಕೈ ಮುಂದಕ್ಕೆ ಬರಲ್ಲ, ಇದು ನಂದು ಬೇರೆ ಮೋಟ್ ಕೈ, ಇದು ಹಿಂಗೆ ಹಿಡಿಯೋಕ್ಕೆ ಬರಲ್ಲ. ಅದು ಸಿಕ್ಕಾಬಡೆ ಕಷ್ಟ ಆಗೋಯ್ತು. ಆಮೇಲೆ ಅವನಿಗೆ ಕಿವಿ ಕೇಳಲ್ಲ ಆ ಪಾತ್ರಕ್ಕೆ. ಸೊ ಇದು ಎಲ್ಲ ಅಟ್ ಎ ಟೈಮ್ ಪ್ಲೇ ಮಾಡೋದಿದೆಯಲ್ಲ, ಅದು ಒಂಚೂರು ತುಂಬಾ ಕಷ್ಟ, ತುಂಬಾ ಚಾಲೆಂಜಿಂಗು. ಬಟ್ ಆ ಚಾಲೆಂಜಿಂಗ್ ಒಳಗಡೆ ಒಂದು ಬೇರೆ ಥರದ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅನ್ನೋ ಒಂದು ಖುಷಿ ಇರುತ್ತೆ. ಯಾಕಂದರೆ ಕಲಾವಿದರಿಗೆ ಒಂದು ಪಾತ್ರ ನಾನು ಇದು ಮಾಡಲೇಬೇಕು ಅಂತ ಮನಸ್ಸೊಳಗಡೆ ಬಂದಾಗ ಅದಕ್ಕೆ ಎಷ್ಟೇ ಸ್ಟ್ರಗಲ್ ಆದರೂ ಪ್ರಾಕ್ಟೀಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಇದರಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅದ್ರ ಮೀರಿ ನಾನು ಹ್ಯಾಪಿನೂ ಪಟ್ಟಿದ್ದೀನಿ. ಆ ಪಾತ್ರಕ್ಕೆ ಜೀವ ತುಂಬಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಅದು ಆಡಿಯನ್ಸ್ಗೆ ಪ್ರತಿ ಸರಿ ನಾನು ಥಿಯೇಟ್ರಲ್ಲಿ ಕಾಣಿಸುವಾಗ ಹೊಸ್ದಾಗಿರಬೇಕು, ಹೊಸ್ದಾಗಿ ಕಾಣಿಸ್ಬೇಕು ಅಂತ ನಾನು ಪ್ರಯತ್ನ ಪಡೋಣ. ಇವನ್ ನಾನು ಫ್ರೆಂಚ್ ಬಿರಿಯಾನಿ ಇರ್ಬೋದು, ಟಗರು ಪಲ್ಯ ಇರ್ಬೋದು, ಪ್ರತಿ ಸಾರಿ ಆಡಿಯನ್ಸ್ಗೆ ಬಂದಾಗ ಹೊಸತನದಲ್ಲಿ ನಾನು ಎಂಟರ್ಟೈನ್ ಮಾಡಿದ್ದೀನಿ. ಈ ಅರಸೈನ್ ಪಾತ್ರ ಅದು ಮೀರಿ ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಿದ್ದೀನಿ ಮೇಡಮ್. ರೈಟ್. ಈ ಹೀರೋ ಮುಂದೆ ನೀವೇನ್ ಮಾಡ್ತಾ ಇದ್ದೀರಾ ಸಿನಿಮಾದಲ್ಲಿ? ಹ್ಯಾಂಡ್ಸಮ್ ಹೀರೋ ಸುಜಿತ್ ಅವರು, ಈ ಹೀರೋ ಜೊತೆ ನೀವೇನ್ ಮಾಡ್ತಿದ್ದೀರಿ ಅನ್ನೋ ಗೊತ್ತಲ್ಲ. ಅದೊಂದು ಹೇಳ್ತೀನಿ ಪಾಯಿಂಟ್, ನಾನು ಹೇಳಿದ್ದೀನಿ ಆಲ್ರೆಡಿ. ಅವ್ರು ಎಲ್ಲಾ ಕಡೆ ಹೋದಾಗ್ಲೂ ಜಿಮ್ಮಿಗೆಲ್ಲ ನಾವು ಹೋಗ್ತಾ ಇರ್ತೀವಿ. ಜಿಮ್ಮಿಗೆಲ್ಲ ಹೋದಾಗ ಆಕ್ಚುಲಿ ಒಂದು ಫಿಲ್ಮ್ ಮಾಡಿದೀವಿ, ಅರಸಯ್ಯನ ಪ್ರೇಮ ಪ್ರಸಂಗ ಅಂತ. ಇವ್ರು ಸೆಕೆಂಡ್ ಹೀರೋ. ನನಗೆ ಆಪ್ಷನ್ ಎಂತ ಹೆಂಗ್ ತಡ್ಕೊಂಡ್ರೆ ಇದನ್ನ? ಅಭ್ಯಾಸ ಆಗೋಗಿದೆ. ಏನಾಗುತ್ತೆ ಅಂದ್ರೆ ಅವ್ರು ಕೇಳ್ತಾವ ಹೀರೋ ನೀವ ಅಂತ, ಅವ್ರು ಫಸ್ಟ್ ಕೇಳೋಕ್ಕಿಂತ ಮುಂಚೆ ಇವರೇ ಸೆಕೆಂಡ್ ಹೀರೋ ಅಂದ್ಬಿಡ್ತೀನಿ. ಅಂದ್ರೆ ಅವರು ಫಸ್ಟ್ ಹೋಗಿ ಏನ್ ಹೇಳ್ತಾರೆ, ಈಗ ತಾನೇ ಅರಸಯ್ಯನ ಪ್ರೇಮ ಪ್ರಸಂಗ ಮಾಡಿದ್ವಿ, ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಅವ್ರು ನೆಕ್ಸ್ಟ್ ಹೀರೋ ನೀವೇನ ಅಂತ ಅವ್ರು ಕೇಳ್ಬೇಕು ಅನ್ನೋಷ್ಟರಲ್ಲಿ ಇವ್ರು ಸೆಕೆಂಡ್ ಹೀರೋ, ಫಸ್ಟ್ ಹೀರೋ. ನನಗೇನೆ ಸಂಕಟ ಆಗ್ತಾ ಇದೆ, ತಡಿಲಾರೆ. ಇದೆಲ್ಲ ಮಾಡ್ಕೊಂಡ್ ಬಂದಿದ್ದೆಲ್ಲ ಈಗ ಮ್ಯಾಕ್ಸ್ ಅಂತ ತಗೊಂಡ್ರು ಕೂಡ ಒಂದು ವಿಲನ್, ಯುದ್ಧಕಾಂಡ ಅಂದ್ರೆ ಒಂದು ಎಮ್ಮೆಲ್ಲೆ ಇರೋದು, ಆಮೇಲೆ ಕೌಸಲ್ಯ ಸುಪ್ರಜಾ ರಾಮ ಅಂತ ಬಂದ್ರೆ ಒಂದು ಫ್ಲಡ್ ಬಾಯ್, ಒಂದು ಡಾಕ್ಟರ್ ಬಟ್ ಫ್ಲಡ್ ಬಾಯ್ ಆ ತರ ಇದ್ದಿದ್ದು. ಆಮೇಲೆ ಕದ್ದ ಚಿತ್ರ ಅಂತ ತಗೊಂಡ್ರು, ಎಲ್ಲ ಫುಲ್ ಒಂದು ಇದ್ರಲ್ಲಿ ಮಾಡಿದ್ದು. ಬಟ್ ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಬಂದ್ರೆ ಕಂಪ್ಲೀಟ್ ಚೇಂಜ್. ಸೊ ಒಂದು
ಸಿಟಿಯಿಂದ ಒಂದು ಹಳ್ಳಿಗೆ ಬರ್ತಾನೆ, ಡಾಕ್ಟರ್ ಡಾಕ್ಟರೇ, ಸಿಟಿಯಿಂದ ಹಳ್ಳಿಗೆ ಬರ್ತಾನೆ, ಅವ್ನು ಹೇಗಿರ್ತಾನೆ ಏನು ಒಂದು ಇದು ಅಂತ. ಈಗಲೇ ಫಿಲ್ಮಲ್ಲಿ ಆಲ್ರೆಡಿ ತುಂಬಾ ಜನ ನೋಡ್ಬಿಟ್ಟು ಹೇಳಿದ್ರು ಚೆನ್ನಾಗಿದೆ ಪಾತ್ರ, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದಿರ ಇದರಲ್ಲಿ. ಅಂದ್ರೆ ಇಷ್ಟೆಲ್ಲ ಫಿಲ್ಮ್ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿದೆ, ನಿಮಗೆ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿದೆ ಅಂತ. ನೀವು ಆಯ್ಕೆ ಮಾಡ್ಬೇಕಾದ್ರೆ ನಿಮ್ಮನ್ನ ಜನ ಒಪ್ಕೊಂಡಿರೋದು ಬೇರೆ ಶೇಡ್ ಅಲ್ಲಿ, ಬಟ್ ಇದು ಕಂಪ್ಲೀಟ್ ಬೇರೆ ಶೇಡ್. ಜನ ರಿಸೀವ್ ಮಾಡ್ತಾರ, ರಿಸೀವ್ ಮಾಡಿದ್ರೆ ಹೆಂಗೆ ಮಾಡ್ಬೋದು, ರೈಟ್? ಅಟ್ಲೀಸ್ಟ್ ಈ ಕ್ಯಾರೆಕ್ಟರ್ ಮೂಲಕ ಆದರೂ ಜನ ನನ್ನನ್ನು ಒಳ್ಳೆ ರೀತಿ ರಿಸೀವ್ ಮಾಡಲಿ, ಈ ಥರ ಥಾಟ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ಲಿಲ್ವಾ? ಆಯ್ತು, ಫಸ್ಟಿಗೆ ವೆರಿ ಬಿಗಿನಿಂಗ್ ಮಾಂತೇಶ್ ಮತ್ತೆ ದೀಪು ಅವ್ರು ಬಂದು ಮಾತಾಡಿದಾಗ ನಿಜವಾಗ್ಲೂ ನನಗೆ ಸೂಟ್ ಆಗುತ್ತಾ ಅಂತ ತುಂಬಾ ಸರಿ ಕ್ವಶನ್ ಕೇಳಿದ್ದೀನಿ, ತುಂಬಾ ಸರಿ ಕೇಳಿದೀನಿ. ಇದೀನಿ ನಾನು ಈ ನೋಡಕ್, ಇಲ್ಲ ನಿಮ್ಮನ್ನ ರೆಡಿ ಮಾಡ್ತೀನಿ, ಬೇಬಿ ಬೇಬಿ ಅಂತ ಕರೀತಾ ಇರ್ತಾರೆ. ಹಾ ಬೇಬಿ ರೆಡಿ ಮಾಡ್ತೀನಿ ಬೇಬಿ, ತಲೆ ಕೆಡಿಸ್ಕೋಬೇಡಿ, ಆರಾಮ್ಸೆ ಮಾಡಿ. ಓಕೆ, ನನಗೂ ಒಂದು ಈ ತರ ಒಂದು ಪಾತ್ರ ಬೇಕಿತ್ತು ಆಕ್ಚುಲಿ. ಸೊ ಸರಿ ಅಂದ್ಕೊಂಡು ರೆಡಿ ಆದೆ, ಪ್ರಿಪೇರ್ ಆದೆ. ಬಟ್ ಗುಡ್, ಥಿಯೇಟರ್ ನೋಡ್ಬೇಕಂದ್ರೆ ನನಗೆ ಇಷ್ಟ ಆಯ್ತು. ಪ್ರೌಡ್ ಫೀಲ್ ಆಯ್ತಾ? ಪ್ರೌಡ್ ಫೀಲ್ ಆಯ್ತು. ಓಕೆ, ತುಂಬಾ ಚೆನ್ನಾಗಿ ಮಾಡಿದೀನಿ, ವೆರಿ ಡೀಸೆಂಟ್ ಆಗಿ ಮಾಡಿದೀನಿ. ಅಲ್ಲಲ್ಲ, ನನಗನ್ನಿಸ್ತು ಈಗ ಸುಜಿತ್ ಅವ್ರಿಗೆ ಇದುವರೆಗೆ ಸಿಕ್ಕಂತ ಫ್ಯಾನ್ ಫಾಲೋವರ್ಸ್ಗೂ ಈ ವೈದ್ಯರ ನಂತರ, ಈ ಡಾಕ್ಟರ್ ನಂತರ ಸಿಗೋ ಫ್ಯಾನ್ ಫಾಲೋವರ್ಸ್ಗೂ ಡಿಫ್ರೆನ್ಸ್ ಸಿಕ್ಕಿದೆ ಅಂತ ಅಲ್ವಾ? ಒಳ್ಳೆ ಫ್ಯಾನ್ಸ್ ಆಡಿಯನ್ಸ್ ತುಂಬಾ ಜನ ಬಂದು ಮಾತಾಡಿದ್ರು, ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿ, ಕಂಟಿನ್ಯೂ ಮಾಡಿ ಅಂತಿದಾರ ಅಥವಾ ನಿಮ್ ಆ ಶೇಡೆ ಬೇಕು ಅಂತಾರೆ? ಆಕ್ಚುಲಿ ನಿನ್ನೆ ಫಿಲ್ಮ್ ಶೋ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಸಡನ್ ಆಗಿ ಒಂದು 2-3 ಜನ ಹುಡುಗಿರು ಹಿಂಗ್ ಪಾಸ್ ಆಗಿ, ಅವ್ರು ನೋಡೋದಕ್ಕೆ ಅಷ್ಟು ರಫ್ ಆಗಿ ಕಾಣಿಸ್ತಾ ಇದ್ರು, ಅಲ್ಲೆಲ್ಲ ಬೇರೆ ಫಿಲ್ಮ್ ಅಲ್ಲಿ ಇಲ್ಲಿ ನೋಡಿದ್ರೆ ಹಿಂಗ್ ಕಾಣಿಸ್ತವ್ರಲ್ಲ, ಸಾಕಲ್ಲ ಅಂತ. ರಶ್ಮಿತಾ ಅವ್ರು ಮಾತಾಡ್ಬೇಕು, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ತರ ಇದೆ? ನಂದು ಅರಸೆಯೊಂದು ಕಂಪ್ಲೀಟ್ ಕಾಂಟ್ರಾಸ್ಟ್ ಪಾತ್ರ. ಕುಮಾರಿ ಅಂತ ನನ್ನ ಪಾತ್ರದ ಹೆಸರು. ಕುಮಾರಿ ಪೋಸ್ಟಲ್ ಅಸಿಸ್ಟೆಂಟ್, ಅವರು ಹಳ್ಳಿನಲ್ಲೇ ಬೆಳೆದು ಓದು ಅಲ್ಲೇ ಕೆಲಸ ಮಾಡ್ತಿರೋ ಹುಡುಗಿಯವರು. ಸೊ ಅವರು ಮತ್ತೆ ಅರಸಯ್ಯನ ಜರ್ನಿ ಹೇಗೆ ನಡೆಯುತ್ತೆ ಅನ್ನೋದು ಸಿನಿಮಾದಲ್ಲಿದೆ. ನಾನು ಇದಕ್ಕಿಂತ ಜಾಸ್ತಿ ತುಂಬಾ ಜನ ಕೇಳಲ್ಲ, ಬಟ್ ಎಲ್ಲ ಸಿನಿಮಾ ನೋಡಿರೋರಿಗೆ ಗೊತ್ತಿದೆ. ಇನ್ನು ಉಳಿದಿರೋರೆಲ್ಲ ಸಿನಿಮಾ ನೋಡಿದಾಗ್ಲೇನೆ ಕುಮಾರಿ ಏನ್ ಮಾಡ್ತಾಳೆ ಅನ್ನೋದು ತಿಳ್ಕೊಳ್ಳಿ. ಇಷ್ಟು ಲಕ್ಷಣವಾಗಿದ್ದೀರಾ, ಇಷ್ಟು ಫೇಕ್ ಕಾಂಪ್ಲೆಕ್ಷನ್ ಇದೆ, ಸಿನಿಮಾದಲ್ಲಿ ನೋಡಿದ್ರೆ ಬೇರೆ ತರ ತೋರಿಸ್ಬಿಟ್ಟಿದಾರಲ್ಲ ಅಲ್ವಾ? ಅದು ನಂಗೂ ಬೇಜಾರಿದೆ. ಈಗ ಹಳ್ಳಿ ಆದ್ಮೇಲೆ ಯಾವ ಹುಡುಗಿ ಪಾರ್ಲರ್ಗೆ ಹೋಗೋದಾಗ್ಲಿ ಮತ್ತೊಂದು ಇರಲ್ಲ ಮ್ಯಾಮ್. ಈ ಬ್ಯೂಟಿಲಿ ನಾನು ಅವ್ರ ಪಕ್ಕ ನಿಂತ್ರೆ ಬ್ಲ್ಯಾಕ್ ಅಂಡ್ ವೈಟ್ ಟಿವಿನೇ. ಸೊ ಹೀಗಾಗಿ ನಮ್ಮ ಕಥೆಯಲ್ಲಿ ಕುಮಾರಿ ಹಳ್ಳಿಲಿ ಬೆಳೆದಿರೋದ್ರಿಂದ ಸೊ ಒಂಚೂರು ಡಲ್ ಮಾಡಿದ್ದಾರೆ ಡೈರೆಕ್ಟರ್. ಅಂದ್ರೆ ಕ್ಯಾರೆಕ್ಟರ್ ಬೇಕಾಗಿರೋದ್ರಿಂದ ಆ ಥರ ಒಂಚೂರು ಡಲ್ ಮಾಡಿದ್ದಾರೆ, ಬಿಟ್ರೆ ನಾವು ಬೇಕು ಅಂತ ಏನು ಮಾಡಿಲ್ಲ ಮೇಡಮ್. ಆದರೂ ನಮ್ಮ ಕ್ಯಾಮ್ರಾಮನ್ ಗುರು ಪ್ರಸಾದ್ ನರ್ನಾಡ್ ಅಂತ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಅವ್ರನ್ನ. ಖಂಡಿತ ಖಂಡಿತ. ಈ ಪಾತ್ರವನ್ನು ಯಾಕೆ ನೀವು ಆಯ್ಕೆ ಮಾಡಿದ್ರಿ? ಫಸ್ಟು ಕಥೆ ಅಂದರೆ ಮಾಂತೇಶ್ ಅವ್ರ ಕಡೆಯಿಂದನೇ ಪರಿಚಯ ಆಗಿದ್ದು ನನಗೆ ದೀಪು ಅವ್ರದ್ದು. ಕಥೆ ಹೇಳಿದಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಲಿಲ್ಲ ಅವರು, ಸಿನಿಮಾದಲ್ಲಿ ಏನೇನು ನಡೆಯುತ್ತೆ ಕಥೆ ಅಂತ ಹೇಳಿದರು. ಅದ್ರ ನಂತರ ಅದನ್ನ ನಂಗೆ ತುಂಬ ಇಷ್ಟ ಆಗಿ ಓಕೆ ನನ್ನ ಪಾತ್ರ ಏನು ಅಂತ ಕೇಳಿದೆ. ಮತ್ತು ನಾನು ಲೀಡ್ ಮಾಡ್ತಾ ಇದ್ದೀನ ಏನು ಅಂತ ಫೋನ್ ಮಾಡಿ ನಂಗೆ ಯಾರೂ ಹೇಳಿರಲಿಲ್ಲ ಫಸ್ಟೇ. ಸೊ ನಾನು ಕತೆ ಕೇಳಲಿಕ್ಕೆ ಅಂತ ಹೋಗಿದ್ದು, ನನ್ನ ಕ್ಯಾರೆಕ್ಟರ್ ಏನಿರ್ಬೋದು ಅಂತ ನೋಡಕ್ಕೆ ಹೋದೆ. ಸೊ ಅಲ್ಲಿ ಕೇಳುವಾಗ್ಲೇ ನಾನು ನಗಾಡ್ತಾ ಇದ್ದೆ. ದೀಪು ಅವ್ರು ನಂಗೆ ನರೇಟ್ ಮಾಡುವಾಗ್ಲೇ, ಇವಾಗ ನಾವು ಏನೆಲ್ಲ ಜನ ಕೂತು ನಗ್ತಾ ಇದ್ದಾರಲ್ವಾ, ನಾನು ಅದು ಕತೆ ಕೇಳುವಾಗಲೇ ಕೂತು ಅಷ್ಟು ಎಂಜಾಯ್ ಮಾಡಿದೆ. ಸೊ ಅದರ ನಂತರ ಅವ್ರು ನಂದು ಕ್ಯಾರೆಕ್ಟರ್ ಹೇಗೆ ಹೋಗುತ್ತೆ ಅಂತ ಹೇಳಿದಾಗ ನಾನು ಇಲ್ಲ, ನನಗೆ ಇಷ್ಟು ಒಳ್ಳೆ ಕಾಮಿಡಿ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರ ಬೇಕೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದು. ವೆರಿ ನೈಸ್, ವೆರಿ ನೈಸ್. ಸರ್, ರಂಗಭೂಮಿ ಕಲಾವಿದರು ನೀವು, ಇವತ್ತು ನಿರ್ಮಾಪಕರು ಅಂದ್ರೆ ಬಹುದೊಡ್ಡ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀರಿ. ಯಾಕೆ ಈ ನಿರ್ಧಾರವನ್ನು ತಗೊಂಡ್ರಿ? ಹೇಗೆ ಬಂದಿದೆ ಸಿನಿಮಾ? ಇವತ್ತು ಯಶಸ್ವಿ ಪ್ರದರ್ಶನ ಕೂಡ ಕಾಣ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಏನು ಹೇಳ್ತೀರಿ? ಇದು ಮಾಡೋದಕ್ಕೆ ನಿರ್ಧಾರ ಅಂತ ಹೇಳಿದ್ರೆ, ನೀವು ನಿರ್ಧಾರ ಬಂದ್ಬಿಟ್ಟು ನನ್ನ ವೈಫ್ ತೊಗೊಂಡಿದ್ದು ಆ್ಯಕ್ಚುಲಾಗಿ. ಸೊ ಅವಳು ಸಿನಿಮಾ ಪ್ರೇಮಿ, ಅವಳು ಈ ಥರದ್ದು ಒಂದು ಸಿನಿಮಾ ಮಾಡಬೇಕು, ಒಂದು ಕಾಮಿಡಿ ಜನ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಅದೇ ಸಂದರ್ಭದಲ್ಲಿ ನಾವೆಲ್ಲ ಥಿಯೇಟರ್ ಆರ್ಟಿಸ್ಟ್ ಆಗಿ ನಾವು ವರ್ಕ್ ಮಾಡಿದ್ವಿ. ಸೊ ದೀಪು ಒಂದು ಈ ಥರ ಹಣ ಸ್ಟೋರಿ ಇದೆ, ಒಂದು ಕಾಮಿಡಿ ಪ್ರಾಜೆಕ್ಟ್ ಇದೆ, ಮಾಡ್ತೀರಾ ಅಂತೇಳಿ ಕೇಳಿದ್ರು. ಸೊ ಆಯಿತು, ಒಂದ್ಸತಿ ಕೇಳೋಣ, ಸ್ಕ್ರಿಪ್ಟ್ ಕೇಳೋಣ, ಯಾವ ಥರ ಇದೆ ನೋಡೋಣ, ಸ್ಟೋರಿ ಎಲ್ಲ ಕೇಳೋಣ ಅಂತೇಳಿ ವೈಫ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಅವಳು ಓಕೆ ಮಾಡಲ್ಲ, ಇಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ ನಾವು ಮಾಡ್ಬೋದು ಅಂತ ಹೇಳಿ. ಸೊ ಅವಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದೇನೆ. ಸೊ ಪ್ರತಿಯೊಬ್ಬ ಯಶಸ್ವಿ ನಿರ್ಮಾಪಕರ ಹಿಂದೆ ಇರುವಂತಹ ಸ್ತ್ರೀ ಶಕ್ತಿಯನ್ನು ನೀವು ಲೆಕ್ಕ ಮಾಡ್ತಾ ಇದ್ದೀರಿ. ನೋಡಿ ಅಲ್ಲಿ ಅಲ್ಲ, ನಮಗೆ ಸಂತೋಷ ಆಗುತ್ತೆ. ಈಗ ಯಾರೇ ಆಗ್ಲಿ, ನಾವೆಲ್ಲ ಹೆಣ್ಮಕ್ಳು ಕೆಲಸ ಮಾಡುವಾಗ ಮನೆಯವರು ನಮ್ಮ ಜೊತೆಗಿರೋದು ನಮಗೆ
ನಮಗೆ ಎಷ್ಟು ಸಪೋರ್ಟ್ ಅಲ್ವಾ. ಅದ್ರಲ್ಲಿ ನಂಗೆ ರಾಜೇಶ್ ಸರ್ ತುಂಬಾ ಖುಷಿ ಆಗುತ್ತೆ ಆ ವಿಷಯದಲ್ಲಿ. ಅವರು ಮೇಘೇಶ್ ಅವ್ರು ಒಪ್ಕೊಂಡೆಲ್ಲ ಆದ್ರೂ ಎಲ್ಲ ಜೊತೆಗೆ ನಿಂತವ್ರು ನೋಡ್ಕೋತಾ ಇದಾರೆ ಅವರನ್ನು ನಮ್ಮನ್ನು ಎಲ್ಲಾರನ್ನು. ಸೊ ಅದು ನಮಗೆ ತುಂಬಾ ಖುಷಿ ಆಗುತ್ತೆ ರಾಜೇಶ್. ವೆರಿ ಸರ್, ಇವಾಗ ಹೆಂಗಾಗಿದೆ ಅಂದ್ರೆ ಯಾವುದೇ ಫೀಲ್ಡ್ ತಗೊಳ್ಳಿ ನೀವು, ನಾವು ₹1 ಹಾಕಿದ್ರೆ ₹10 ಬರಬೇಕು, ಈ ಥರದೊಂದು ಲೆಕ್ಕಾಚಾರ ಡೆಫಿನೆಟ್ಲಿ ಇರುತ್ತೆ. ಈಗ ನೀವು ದುಡ್ಡು ಹಾಕಿರೋರು, ಸೊ ಈಗ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ, ಪೈಸಾ ವಸೂಲ್ ಕ್ಲಾರಿಟಿ ಸಿಕ್ಕಿದೆಯಾ? 100%. ವಾವ್, ನೈಸ್, 100% ಒಳ್ಳೆ ರಿಪೋರ್ಟ್ಸ್ಗಳು ಬಂದಿದೆ ನಮಗೆ. ಸೊ ಡೆಫಿನೆಟಾಗಿ ನಮ್ಮ ಪ್ರಾಬಬ್ಲಿ ಥಿಯೇಟ್ರಿಕಲ್ ರೈಟ್ಸಿಂದನೇ ನಮಗೆ ನಮ್ಮ ಏನು ಕಾಸ್ಟ್ ಮಾಡಿದ್ದೀವಿ ಅದು ರಿಕವರಿ ಆಗುತ್ತೆ ಅಂತ 100% ನಮಗೆ ನಂಬಿಕೆ ಇದೆ. ಯೂಶಲಿ ಯಾರೇ ನಿರ್ಮಾಪಕರು ಸಿನಿಮಾವನ್ನು ಮಾಡಬೇಕಾದ್ರೆ ಈ ಹೀರೋ ಹಿಂಗೆ ಇರಬೇಕು, ಇಂಥ ಹೀರೋ ತಂದರೆ ಇದು ನಮ್ಗೆ ಒಳ್ಳೆ ಏನೋ ಬಜೆಟ್ನ ವಾಪಸ್ ಕೊಡುತ್ತೆ ನಾವು ಹಾಕಿರೋದಕ್ಕೂ, ಹೀರೋಯಿನ್ ಹಿಂಗೆ ಇರಬೇಕು, ಇಂಥವ್ರನ್ನೇ ಕರೆಸ್ಬೇಕು, ಈ ಥರದ ಲೆಕ್ಕಾಚಾರಗಳಿರ್ತವೆ. ಬಟ್ ಇವತ್ತು ರಂಗಭೂಮಿ ಕಲಾವಿದರಾಗಿ ಒಂದು ಸಿನಿಮಾವನ್ನು ಅಚ್ಚುಕಟ್ಟಾಗಿ ನಗಿಸೋ ರೀತಿಯಲ್ಲಿ ಕಟ್ಕೊಡ್ಬೇಕು, ಈ ಥರದ ನಿರ್ಧಾರ ಇದೆಯಲ್ಲ, ಇದು ಬಹಳ ದೊಡ್ಡ ವಿಷಯ. ಸೊ ಅಂಥ ನಿರ್ಧಾರವನ್ನು ತಗೋಬೇಕಾದ್ರೆ ರಿಸ್ಕ್ ತಗೋತಾ ಇದ್ದೀನಿ, ಈ ಥರದ್ದೇನು ಅನಿಸ್ಲಿಲ್ವಾ? ಅದಕ್ಕೆ ನಮಗೆ ಅಭಿನಯ ತರಂಗಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಭಿನಯ ತರಂಗದಲ್ಲಿ ನಮಗೆ ಏನೇ ಒಂದು ಸಿನಿಮಾ ಅಥವಾ ಒಂದು ನಾಟಕ ಅಂತ ಮಾಡಿದಾಗ ಕತೆಗೆ ಪೂರಕವಾಗಿ ಏನು ಬೇಕೋ ಅದನ್ನು ಮಾತ್ರ ನೀವು ತಗೊಳ್ಳಿ ಅನ್ನೋದನ್ನು ಅಲ್ಲಿ ನಮಗೆ ಕಲಿಸಿದ್ದು. ಸೊ ಅದನ್ನು ನಾವು ಇಲ್ಲಿ ಏನೋ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ನಾವು ಸಿನಿಮಾ ಮಾಡುವಾಗ ಈ ಸ್ಕ್ರಿಪ್ಟ್ಗೆ ಯಾರು ಬೇಕು ಅಂತ ನಾವು ನೋಡೋದೇ ಹೊರತು ಯಾರಿಗೋಸ್ಕರ ಸ್ಕ್ರಿಪ್ಟ್ ಬೇಕು ಅಂತ ನೋಡಲಿಲ್ಲ ನಾವು. ಸೊ ಸ್ಕ್ರಿಪ್ಟ್ಗೆ ಏನು ಬೇಕು ಅದನ್ನು ನಾವು ನೋಡಿ ಅದ್ರ ಪ್ರಕಾರ ನಾವು ಮಾಡ್ಕೊಂಡಿದ್ದೀವಿ. ರೈಟ್. ಈಗ ಸಿನಿಮಾ ಅಂತ ಹೇಳಿದಾಗ ದೊಡ್ಡ ರಿಸ್ಕನ್ನೇ ತೊಗೊಂಡಿದ್ದೀರಿ, ಬಟ್ ಇಂಟರ್ಫಿಯರೆನ್ಸ್ ಇತ್ತ ನಿಮ್ಮದು? ಈಗ ಸಿನಿಮಾ ಏನೋ ಶೂಟ್ ಆಗ್ತಾ ಇದ್ದಾಗ ಈ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಚೇಂಜಸ್ ಮಾಡಿ, ಯಾಕಂದರೆ ನೀವು ಕೂಡ ಕಲಾವಿದರಾಗಿರೋದ್ರಿಂದ ಇಂಥ ಡಿಸ್ಕಷನ್ಸ್ ನಡೀತಾ ಇತ್ತಾ? ಡಿಸ್ಕಷನ್ ನಡೀತಾ ಇದೆ, ಬಟ್ ನಂದು ಕಂಪ್ಲೀಟ್ಲಿ ನಿರ್ದೇಶಕರಿಗೆ ಬಿಟ್ಬಿಟ್ಟಿದೆ. ಯಾಕಂದರೆ ಇದು ಅವ್ನ ಬೇಬಿ. ಸೊ ಆ ನಿರ್ದೇಶಕನ ಬೇಬಿ ಇದ್ದಾಗ ನಾನು ಡೈರೆಕ್ಷನ್ ಮಾಡಿದಾಗ ನನಗೆ ಯಾರು ಇಂಟರ್ಫಿಯರ್ ಮಾಡಬಾರ್ದು. ಅದೇ ರೀತಿ ದೀಪು ಡೈರೆಕ್ಷನ್ ಮಾಡುವಾಗ ನಾನು ಅವ್ನು ಇಂಟರ್ಫಿಯರ್ ಮಾಡಲಿಲ್ಲ. ನಿನಗೇನು ಅನಿಸುತ್ತೆ, ನಿನ್ನ ಬೇಬಿ ನಿನಗೇನು ಅನಿಸುತ್ತೆ, ಆದರೂ ನನಗೇನು ಕೊಟ್ಟಿದೆ ನಿನ್ನ ಮಾತು, ಈ ಸ್ಕ್ರಿಪ್ಟಲ್ಲಿ ಹೇಗಿದೆ ಅದೇ ಥರ ನೀನು ಎಕ್ಸಿಕ್ಯೂಷನ್ ಮಾಡ್ಕೊಂಡು ಹೋಗು ಅಂತ ಹೇಳಿ ಬಿಟ್ಟರೆ, ಯಾವುದ್ರಲ್ಲೂ ನನಗೆ ಹಿಂಗೆ ಬೇಕು, ಹಿಂಗೆ ಹೋಗಬೇಕು, ಇದೇ ಬೇಕು ಅನ್ನೋದು ನಾವೆಲ್ಲೂ ಹೋಯ್ತು. ಫಸ್ಟ್ ಔಟ್ಪುಟ್ ನೋಡಿದಾಗ ಹೆಂಗಿತ್ತು? ತುಂಬ ಖುಷಿ ಆಯಿತು ಮೇಡಮ್, ತುಂಬ ಖುಷಿ ಆಯ್ತು. ನಾವೇನು ಸ್ಕ್ರಿಪ್ಟ್ ಲೆವೆಲಲ್ಲಿ ನಾವು ಯೋಚನೆ ಮಾಡಿದ್ವಿ, ಯಾವ ಥರ ಯೋಚನೆ ಮಾಡಿದ್ವಿ ಅದಕ್ಕಿಂತ 5 ಪಟ್ಟು ತುಂಬ ಚೆನ್ನಾಗಿ ಬಂದಿದೆ. ಅಂದ್ಕೊಂಡಿದ್ದ ಬಜೆಟ್ಗಿಂತ ಹೆಚ್ಚಾಯ್ತಾ ಕಮ್ಮಿ ಆಯ್ತಾ? ಅದು ಆ್ಯಸ್ ಯೂಶುವಲ್, ಅದು ಹಾಗೆ ಆಗುತ್ತೆ. ಅದೇನು ಹೊಸದೇನಿಲ್ಲ, ಆ್ಯಸ್ ಯೂಶುವಲ್ ಜಾಸ್ತಿ ಆಯ್ತು. ಏನು ಹೇಳಂಗಿಲ್ಲ ಇವಾಗ ಅವ್ರ ಹತ್ರ. ವೆರಿ ನೈಸ್. ಮಹಾಂತೇಶ್ ಅವರೇ, ನೀವೆಂದಾರು ಕನಸು ಕಟ್ಟಿದ್ರ ಒಂದು ಸಿನಿಮಾದ ಹೀರೋ ಆಗಿ ಮುಂದೊಂದು ದಿವಸ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ವಿಜೃಂಭಿಸ್ತೀನಿ ಅಂತ? ಇಲ್ಲ, ಒಂದು ಚಾನ್ಸ್ ಇಲ್ಲ. ನನ್ನ ಲೈಫಲ್ಲಿ ಹೀರೋನ ಚಾಪ್ಟರ್ ಇರಲಿಲ್ಲ. ನಾನು ಬರೀ ಸಪೋರ್ಟಿಂಗ್ ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಳ್ಳೊಳ್ಳೆ ಪಾತ್ರಗಳನ್ನೇ ನಾನು ಮಾಡ್ತಾ ಇದ್ದೆ, ಇವಾಗಲೂ ಮಾಡ್ತಾನೇ ಇದ್ದೀನಿ. ಇವಾಗಲೂ ಹೀರೋ ಅಂತ ಹೇಳಲ್ಲ, ಕತೆನೇ ಹೀರೋ. ಆ ಕತೆಗೆ ಆ ಪಾತ್ರಕ್ಕೆ ನಾನು ಹೋಗಿದ್ದೀನಿ ಬಿಟ್ರೆ ಆ ಥರದ್ದು ಹೀರೋ ಅನ್ನೋ ಇದು ಕಾನ್ಸೆಪ್ಟ್ ಇರಲಿಲ್ಲ ಮ್ಯಾಮ್. ಓಕೆ, ಕಲಾವಿದರು ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಿದ್ದೀರಾ ರೈಟ್ ನಾವು? ಈಗ ಅರಸಯ್ಯನ ಪ್ರೇಮ ಪ್ರಸಂಗ ಆದ ನಂತರದ ಸಂದರ್ಭದಲ್ಲಿ ನಾಯಕ ನಟ ಅಂತಾನೆ, ನಟ ಅಂತ ಅಷ್ಟೇನೆ ಮೇಡಮ್. ಸೂಪರ್ ಸೂಪರ್. ಏನು ಟ್ವಿಸ್ಟ್ ಕೊಡ್ತಾರಲ್ಲ ಶೂಟಿಂಗ್ ಸೆಟ್ಟಲ್ಲಿ ಹಿಂಗೇನಾ? ಇಲ್ಲ ಮೇಡಮ್, ಅಲ್ಲಿ ಬೇರೆ ಈಗ ಕೊಟ್ಟಿಲ್ಲ ಅಂತ ಹೇಳಿ ನೆಕ್ಸ್ಟ್ ಚಾನ್ಸ್ಗಳು ಸಿಗಲ್ಲ. ಸೂಪರ್. ನನಗೆ ಲಾಸ್ಟ್ ವೀಕ್ ಒಂದು ಬೆಸ್ಟ್ ರಿವ್ಯೂ ಸಿಕ್ಕಿದ್ದು ಮೇಡಮ್. ನಾವು ಲಾಸ್ಟ್ ವೀಕ್ ಮೈಸೂರಲ್ಲಿ ಪೇಡ್ ಪ್ರೀಮಿಯರ್ ಶೋ ಮಾಡಿದ್ವಿ. ನನ್ನ ಕಲಾವಿದರು ಫ್ರೆಂಡ್ ಒಬ್ಬರು ಬಂದಿದ್ರು, ಲೇಡಿ, ನಿಮ್ಮ ಥರನೇ ಇದ್ದೆ ಆ್ಯಕ್ಚುಲಿ. ಓಕೆ, ಅವರು ಬಂದು ಜೊತೆಲಿ ಕೂತು ಸಿನಿಮಾ ಯಾರು ಇವನ ಹೀರೋ ಹಂಗೆ ಹಿಂಗೆ ಅಂತ ಅಂದ್ರಂತೆ. ಮೇಡಮ್ ಆಯ್ತಾ, ಸಿನಿಮಾ ಸ್ಟಾರ್ಟ್ ಏನು ಹೀರೋ ಇವನ್ನ ಹಾಕೊಂಡಿದ್ದಾರೆ, ಹೆಂಗೆ ಓಕೆನಾ ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ. ಸಿನಿಮಾ ಮುಗಿದು ಆಚೆ ಬರ್ಬೇಕಾದ್ರೆ ಮತ್ತೆ ಅವ್ರಿಗೆ ಹೇಳಿದ್ರಂತೆ, ಆ ಹುಡುಗನ ಕ್ರಶ್ ಅವ್ರ ಕಡೆ ಲವ್ ಆಗಿದೆ ಅಂತ. ಬೆಸ್ಟ್ ಕಾಂಪ್ಲಿಮೆಂಟ್ ಮೇಡಮ್. ಅವತ್ತು ಪ್ರಿವ್ಯೂ ಅದೇ ಪೇಡ್ ಪ್ರೀಮಿಯರ್ ಮಾಡಿದ ನನ್ನ ಲೈಫಲ್ಲಿ ಬೆಸ್ಟ್ ಇದು ಸಿಕ್ಕಿದ್ದು ಅದೇ. ಅಲ್ಲ, ಇದು ನೋಡಿ ಯೋಚನೆ ಮಾಡಿ, ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರು ಹೆಂಗಿದ್ದಾರೆ ಅಂತ ಹೇಳಿ. ಇಷ್ಟ ಆದ್ರೆ ಯಾರನ್ನ ಬೇಕಾದ್ರೂ ಬೆಳೆಸ್ತಾರೆ ಅಲ್ವಾ? ಒಪ್ಕೊಳ್ತಾರೆ ಮೇಡಮ್. ಕಲಾವಿದ ಅದ್ಭುತವಾಗಿ ಅಭಿನಯಿಸಿದಾನೆ, ಪಾತ್ರ ಕಟ್ಕೊಟ್ಟಿದ್ದಾನೆ ಅಂದ್ರೆ ಅವ್ರನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರೆ. ಅದು ನನ್ಗೊಂದು ಜನರಿಗೂ ಒಂದು ಕುತೂಹಲ ಇರುತ್ತೆ, ಈ ನಿಮ್ಮ ವೇಷಭೂಷಣದ ಬಗ್ಗೆ ಹೇಳಿ. ಹೇರ್ ಸ್ಟೈಲ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ನಾನು ಎಲ್ಲ ನನ್ನ ಹಕ್ಕಿ ಗಿಕ್ಕಿ ಬಂದು ಗೂಡು ಕಟ್ಬಿಟ್ರೆ ಅಂತ ನಾವು ಅದಕ್ಕೆ ನೋಡಿ ಪೋಸ್ಟರ್ ಅಲ್ಲಿ ಕೂರ್ಸಿದೀವಿ ಗೂಡು. ಹಕ್ಕಿ ಇನ್ನೂ ಬಂದಿಲ್ಲ ಅಲ್ಲಿ, ಬಟ್ ಆಲ್ರೆಡಿ
ಕೋಚ್ವಾಗಿ ಬೇರೆ ಇಟ್ಟಿದ್ದೀನಿ ಅಷ್ಟು ಚೆನ್ನಾಗಿದೆ. ಏನಿದು ಬ್ಯಾಕ್ಗ್ರೌಂಡ್ ಏನು? ಅಣ್ಣ ನಾವು ಎಲ್ಲ ಒಟ್ಟಿಗೆ ಆ್ಯಕ್ಟಿಂಗ್ ಡಿಪ್ಲೊಮೊ ಥಿಯೇಟ್ರ್ ಮಾಡಬೇಕಾದಾಗ ಮೇಡಮ್ ಸುಮ್ಮನೆ ನಾರ್ಮಲ್ ಶಾರ್ಟ್ ಹೇರ್ ಅಣ್ಣನ ಥರನೇ ಇತ್ತು. ಒಂದ್ಸರಿ ಸುಮ್ಮನೆ ಹಿಂಗೆ ಕೂದಲು ಬಿಟ್ಟಿದ್ದೆ, ಹಿಂಗೆ ಒಂಚೂರು ಲೆಂತ್ ಬಿಟ್ಟಾಗ ಕರ್ಲಿ ಇದೆ ಅಂತ ಗೊತ್ತಾಗಿತ್ತು. ಆ ಟೈಮಲ್ಲಿ ನಮ್ಮ ಸ್ಕೂಲ್ಗೆ ಒಂದು ಸಿನಿಮಾದವರು ಜನಾರ್ದನ್ ಅಂತ ಡೈರೆಕ್ಟರ್ ಆಡಿಷನ್ಗೆ ಅಂತ ಬರ್ತಾರೆ. ಅವ್ರ ಸಿನಿಮಾಗೆ ಸೆಲೆಕ್ಟ್ ಆಗ್ತೀನಿ. ಸೆಲೆಕ್ಟ್ ಆದಮೇಲೆ ನೀವು ಇನ್ನೊಂದು ಚೂರು ಕೂದಲು ಬಿಡಿ, ಹಿಂಗೆ ಇರಲಿ, ಗೆಟಪ್ ಕೂದಲು ಕಟ್ ಮಾಡಿಸ್ಬೇಡಿ ಅಂದರು. ಕೂದಲು ಬಿಟ್ಟೆ, ಒಂದೊಂದುವರೆ ತಿಂಗಳು ಕೂದಲು ಬಿಟ್ಟೆ. ಅದು ಸ್ವಲ್ಪ ಜಾಸ್ತಿ ಆಗಿತ್ತಾ, ಅವ್ರ ಸಿನಿಮಾ ಮಾಡೋಕ್ಕೆ ಹೋದೆ. ಅಲ್ಲಿಂದ ಒಂದೊಂದೇ ಸಿನಿಮಾ ಸಿಗ್ತಾ ಹೋಗ್ತು, ಗೆಟಪ್ ಹಿಂಗೆ ಇರಲಿ, ಗೆಟಪ್ ಹಿಂಗೆ ಇರಲಿ. ನನಗೂ ಅನ್ನಿಸ್ತು ಇದು ಚೆನ್ನಾಗಿದೆ, ಇದೇ ಒಂಚೂರು ಕ್ಯಾರಿ ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ಇವಾಗ ಅದೇ ನನ್ಸು ಆಗ್ತಾ ಇದೆ. ಮೇಂಟೆನೆನ್ಸ್ ಹೆಂಗೆ? ಆಗ್ತೀನಿ ಮೇಡಮ್, ಊಟ. ಅದನ್ನ ಮಹಾಂತೇಶ್ ಅವರು ಎಲ್ಲೂ ರಿವೀಲ್ ಮಾಡ್ತಾ ಇಲ್ಲ. ಸ್ಪೆಷಲ್ ಪ್ರೋಗ್ರಾಮ್ ಪ್ರಾಬಬ್ಲಿ ಅದಕ್ಕೆ ಅಂತ ಅವ್ರು ಯಾರ ಹತ್ರ ರಿವೀಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ಸುಮಾರು ಜನ ಇತ್ತೀಚೆಗೆ ಏರ್ ಫಾಲ್ ಜಾಸ್ತಿ ಆಗ್ತಾ ಇದಲ್ಲ, ಇವ್ರ ತರ ಏರ್ ಬರೋದು. ವೆರಿ ನೈಸ್. ಓಕೆ, ಅದಕ್ಕೊಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ನಾವು ಸಿದ್ಧಪಡಿಸಿ ರೈಟ್. ವಿಭಿನ್ನ ಶೇಡ್ಗಳ ಮೂಲಕ ಜನರ ಮನಸ್ಸಲ್ಲಿ ನೀವು ಈಗಾಗಲೇ ಕೂತ್ಕೊಂಡಿದ್ದೀರಿ. ಈಗ ಒಂದು ಸಾಫ್ಟ್ ಅಥವಾ ಒಂದು ಡಿಫ್ರೆಂಟ್ ಜಾನರ್ ನೀವು ಕಾಣಿಸ್ಕೊಂಡಿದ್ದೀರಿ. ಮುಂದಿನ ಪ್ಲಾನ್ಸ್ ಎಲ್ಲ ಏನಿದೆ ಸುಜಿತ್ ಅವ್ರದ್ದು? ಮುಂದಿನ ಪ್ಲಾನ್ಸ್ ಬಂದಿದೆ, ಒಂದಷ್ಟು ಫಿಲ್ಮ್ಗಳೆಲ್ಲ ಬರ್ತಾ ಇದೆ. ಸೊ ಮಾಡ್ತಾ ಇದೆ, ಸೇಮ್ ಇದೆ. ನಟ ಹೀರೋ ಆಗಿ ಇನ್ನು ಪ್ಲಾನ್ ಮಾಡಿಲ್ಲ, ಅದಕ್ಕೆ ರಾಜೇಶ್ ಸರ್ ಮನ್ಸು ಮಾಡಬೇಕು. ಈ ಅಪ್ಲಿಕೇಶನ್ ಇಲ್ಲ ಮುಂಚೆನೆ ಹೇಳಿದ್ರು ನೆಕ್ಸ್ಟ್ ಮಾಡಬೇಕು ಅಂತ ಇದೆ. ಯಾಕಂದ್ರೆ ಒಂದು ಸ್ಫುರದ್ರೂಪಿ ನಟ, ಅವರ ವಾಯ್ಸ್ ಬೇಸ್ ಅವೆಲ್ಲ ಕೇಳಿದಾಗ ಅಥವಾ ನೋಡಿದಾಗ, ಅವ್ರನ್ನ ನೋಡಿದಾಗ ಡೆಫಿನೆಟ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿ ಬಂದ್ರೆ ಅವ್ರನ್ನ ಮಾಡಬೇಕು. ಮ್ಯಾಕ್ಸ್ ಮಾಡ್ಬೇಕಾದಾಗ ಸುದೀಪ್ ಸರ್ ನಾವು ಫಸ್ಟ್ ಭೇಟಿ ಮಾಡಿದಾಗ ಐ ಸರ್ ಅಂತ ಬೇಸು ಗೊತ್ತಲ್ಲ, ಐ ಸರ್ ಶೇಖರ್ ಬೇಸು ಇನ್ಸ್ಪಿರೇಷನ್ ನಿಮ್ಮ ಈ ಗೆಟಪ್, ಈ ಮ್ಯಾನರಿಸಮ್, ಈ ಸ್ಟೈಲು ಇದನ್ನ ಕ್ಯಾರಿ ಮಾಡೋದು ಸುದೀಪ್ ಸರ್ ತಗೊಂಡಿದ್ದು. ಸುದೀಪ್ ಸರ್ನ ಅವಾಗ್ಲಿಂದ ಸ್ಕೂಲ್ ಟೈಮ್ ಇಂದ ನೋಡ್ತಾ ಇದ್ವಿ. ಸೊ ರಿಯಲ್ ಆಗಿ ನೋಡಿದ್ಮೇಲೆ ಕಂಪ್ಲೀಟ್ ಅವ್ರನ್ನೇ ಆವಾಹನೆ ಆಗ್ಬಿಟ್ಟಿದೆ. ಅಲ್ಟಿಮೇಟ್ ವಾಯ್ಸ್ ನಿಮ್ದು. ಏನ್ ಇದ್ರದ್ದು ಹೆಂಗೆ? ಏನಿಲ್ಲ, ಒಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ಅನ್ಸುತ್ತೆ. ಸೊ ಎಲ್ಲರೂ ಫೋನಲ್ಲಿ ಮಾತಾಡ್ಬೇಕಾದ್ರೆ ನಾನು ಹಂಗೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ಅಂಕಲ್ ವಾಯ್ಸ್ ಅಂತಾರೆ. ಅವಾಗ್ಲೇ ನೀಗ ಈ ವಾಯ್ಸ್ ಏನ್ ಗುರು ಇದು ಈ ತರ ಹಿಂಸೆ ಕೊಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗಿತ್ತು. ಇವಾಗ ನೋಡಿದ್ರೆ ಅದೇ ಪ್ಲಸ್ ಆಗಿದೆ. ಗಾಡ್ ಗಿಫ್ಟ್ ಅಲ್ವಾ? ರೈಟ್ ರೈಟ್. ಅಲ್ಲ, ಈಗ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾಯ್ಸ್ ಅನ್ನೋದು ಮುಂದೊಂದು ದಿವಸ ನಿಮ್ಗೆ ಈ ತರ ಬದುಕು ಕೊಡುತ್ತೆ, ನೀವು ಕಲಾವಿದರಾಗ್ತೀರಿ, ನೀವು ನಟನೆಯನ್ನ ಮಾಡ್ತೀರಿ, ಈ ತರದ್ದು ಏನಾದ್ರು ಪ್ಲಾನ್ಸ್ ಇತ್ತ ಬೇಸಿಕಲಿ? ಅಥವಾ ಆಕ್ಚುಲಿ ಅದೇ ಕಾಲೇಜ್ ಟೈಮ್ ಇಂದನೂ ತುಂಬಾ ಇದಿತ್ತು, ಆಸೆ ಇತ್ತು. ಸೊ ಮಾಡ್ಲೇಬೇಕು ಈ ತರದೊಂದು ಅಂತ ಹೇಳ್ಬಿಟ್ಟು. ಬಟ್ ಈ ತರ ಫಿಲ್ಮ್ ಎಲ್ಲ ಮಾಡ್ತೀನಿ, ಈ ತರ ಎಲ್ಲಿ ತನಕ ಬರ್ತೀನಿ ಅನ್ನೋದು ಇದೇ ಇಲ್ಲ. ಸೊ ನಮ್ದೆಲ್ಲ ಊರ್ ಹಳ್ಳಿಲೆಲ್ಲ ಇರೋದು ಏನ್ ಆಸೆ ಇರುತ್ತೆ, ಓಕೆ ಟಿವಿಲಿ ಒಂದು ಇದಾಗಿ ಬಂದ್ರೆ ಸಾಕು ಅನ್ನೋದು ಆಸೆ ಇತ್ತು. ಬಟ್ ಫಿಲ್ಮ್ ತನಕ ಬರ್ತೀನಿ ಅಂತ ಕನ್ಸು ಕೂಡ ಇಟ್ಕೊಂಡಿರ್ಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ. ವೆರಿ ನೈಸ್. ರಶ್ಮಿತಾ ಅವ್ರು ಹೇಳ್ಬೇಕು, ನಿಮ್ಮ ಬ್ಯಾಕ್ ಗ್ರೌಂಡು, ಈ ಸಿನಿಮಾ ಹೆಂಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅಂತ? ನಾನು ಸ್ಟಾರ್ಟ್ ಮಾಡಿದ್ದು ಭರತನಾಟ್ಯಂ ಆರ್ಟಿಸ್ಟ್, ಚಿಕ್ಕದ್ರಿಂದ ಪ್ರಾಕ್ಟೀಸ್ ಮಾಡಿದ್ದು. ನಂತರ ಬ್ಯೂಟಿ ಪ್ಯಾಜೆಂಟ್ಸು, ಮಾಡ್ಲಿಂಗ್ ನಂತರ ಇನ್ನೊಂದು ಸಿನಿಮಾ ಶುರು ಆಯಿತು, ಬಟ್ ಅದು ರಿಲೀಸ್ ಆಗಿಲ್ಲ. ಪರಿಚಯ ಆಗಿದ್ದು ಮಹಾಂತೇಶ್ ಅವ್ರು ಅಲ್ಲೇ ನಂಗೆ. ಅದ್ರ ನಂತರ ಮಹಾಂತೇಶ್ ಅವ್ರ ಕಡೆಯಿಂದ ಈ ಸಿನಿಮಾ ಸಿಕ್ಕಿದ್ದು ನಂಗೆ. ಯೂಶಲಿ ಸಿನಿಮಾ ಅಂತ ಹೇಳಿದಾಗ ಗ್ಲಾಮರಸ್ ಕಾಣಬೇಕು ಒಂದು ಸಿನಿಮಾದಲ್ಲಿ, ಮತ್ತು ವಿಭಿನ್ನ ಪಾತ್ರ, ಆ ಪಾತ್ರ ಜನರಲ್ಲಿ ಮುಟ್ಟಬೇಕು, ಈ ಥರದೊಂದು ಆಸೆ ಆಕಾಂಕ್ಷೆಗಳಿರುತ್ತೆ ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಫುಲ್ಫಿಲ್ ಆಗಿದೆಯಾ ಈ ಸಿನಿಮಾದ ಮೂಲಕ? ಡೆಫಿನೆಟ್ಲಿ. ಹೌದಾ? ಅದಕ್ಕೆ ಸಿನಿಮಾದಲ್ಲಿ ಇದ್ದೀನಿ ನಾನು ಹಿಂಗೆ, ಅಂದ್ರೆ ಕುಮಾರಿ ಪಾತ್ರ ಹಿಂಗೆ ಬರಬೇಕು ಅನ್ನೋದು ತಲೆಯಲ್ಲಿರ್ಲಿಲ್ಲ. ಆದ್ರೆ ಕಥೆ, ನಾನು ಒಂದು ಕ್ಯಾರೆಕ್ಟರ್ಗೆ ಫಿಲ್ ಮಾಡಕ್ಕೆ, ಆ ಪೊಸಿಷನ್ ಫಿಲ್ ಮಾಡಕ್ಕೆ ಕಥೆ ಏನ್ ಬೇಕಿತ್ತು ನಂಗೆ ಅರಸೇನ ಪ್ರೇಮ ಪ್ರಸಂಗದಲ್ಲಿ ಸಿಕ್ಕಿದೆ. ಸೊ ಅದಕ್ಕೆ ಕೇಳಿದ ತಕ್ಷಣ ಇಲ್ಲ, ಈ ಕಥೆನಲ್ಲಿ ನಾನೊಂದು ಪಾತ್ರ ಆಗ್ಲೇಬೇಕು ಅಂತ. ಅದು ನಂದು ಒಬ್ಳದೇ ನೋಡೋದು ಅಂತನೂ ಅಲ್ಲ, ಸಿನಿಮಾದ ಕಂಪ್ಲೀಟ್ ಕಥೆನಲ್ಲಿ ಯಾರು ಒಂದೊಂದು ಕ್ಯಾರೆಕ್ಟರ್ನು ಏನ್ ಮಾಡ್ತಾ ಇದೆ ಅದೂ ನಂಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಅದೆಲ್ಲ ಸಿಕ್ಕಿದ್ಮೇಲೆ ನನ್ಗೇನ್ ಅನ್ಕೊಂಡಿದ್ದೆ, ನನ್ನ ರೋಲ್ ನನಗೆ ಸಿಕ್ಕಿದೆ. ಇವತ್ತು ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ, ಹಲವಾರು ಆಫರ್ಗಳು ನಿಮ್ಮ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರಬಹುದು. ಆ ನಿಟ್ಟಿನಲ್ಲಿ ಯಾವ ಥರದ ಪ್ಲಾನ್ಸ್, ಯಾವ ಥರ ಪಾತ್ರಗಳನ್ನ ನಾನು ಮುಂದಿನ ದಿನಗಳಲ್ಲಿ ಕಾಣಿಸ್ಕೋಬೇಕು ಅಂತ ಪ್ಲಾನ್ಸ್ ಇದೆ? ನನಗೆ ಒಂದೇ ಥರ ಅಂತ ನಾನು ಇನ್ನೂ ಪ್ಲ್ಯಾನ್ ಹಾಕ್ಕೊಂಡಿಲ್ಲ ದಿವ್ಯ ಅವರ. ಇವಾಗ ಐಡಿಯಾ ನನ್ನ ತಲೆನಲ್ಲಿರೋದು, ಯಾವುದೇ ಕ್ಯಾರೆಕ್ಟರ್ ಏನು ಮಾಡ್ತೀನಿ ಅದಷ್ಟು ಕ್ಯಾರೆಕ್ಟರ್ನು ಜನಕ್ಕೆ ಮುಟ್ಟಿಸ್ಬೇಕು ನನ್ನ ಕಡೆಯಿಂದ. ಆ ಕ್ಯಾರೆಕ್ಟರೇ ನಾನು ಆಗಬೇಕು. ಯಾರು ಕತೆ ಬರೀತಾರೆ
ಅವ್ರ ಕತೆ ಬರ್ದಿರೋರು ಅಷ್ಟು ಇಷ್ಟ ಇಟ್ಕೊಂಡು ಕತೆ ಬರ್ದಿದ್ದಾರೆ ಒಂದು ಕ್ಯಾರೆಕ್ಟರ್ನ ಅಂದಾಗ ಅದನ್ನ ನಾನು ಜೀವ ಕೊಡುವಂಥ ಕೆಲಸ ನಂದು ಅಲ್ವಾ. ಸೊ ಆ ಥರ ಕ್ಯಾರೆಕ್ಟರ್ಸು ಹೌದು. ಬಟ್ ಅದ್ರ ಜೊತೆಗೆ ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಕಮರ್ಷಿಯಲ್ಲು ಮತ್ತು ನಾವೀಗೇನು ನಮ್ದು ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳಂತೀವಿ, ಎರಡೂ ಮಾಡ್ಬೇಕನ್ನೋದು ಆಸೆ. ಇದೊಂದೇ ಮಾಡ್ಕೊಂಡು ಹೋಗ್ತೀನಿ ಅದು ಬೇಡ, ಇಲ್ಲ ಇವಾಗಿನ್ನು ಪ್ರಾರಂಭ ಮಾಡ್ತಾ ಇದ್ದೀನಲ್ವಾ. ಸೊ ಎಲ್ಲದರಲ್ಲೂ ನನ್ನ ಪ್ರಯತ್ನ ಏನಿದೆ ನಾನು ಮಾಡಬೇಕು. ಸೊ ಆ ಥರ ನೋಡ್ತಾ ಇದ್ದೀನಿ. ಎಲ್ಲ ಯಾವ ಥರ ಬರುತ್ತೆ ನನಗಿಷ್ಟ ಆದರೆ. ಅರಸಯ್ಯನ ಜೊತೆ ಪ್ರೇಮ ಅಂದಾಗ ತೆರೆ ಮೇಲೆ ಹೆಂಗ್ ಕಾಣುತ್ತೆ ಮಾತಾಡಿದ್ರೆ ರೈಟ್. ಶೂಟಿಂಗ್ ಸೆಟ್ ಅಲ್ಲಿ ಕೆಲವು ಸರಿ ಅಂದ್ರೆ ನವ್ರದೆಲ್ಲ ನೋಡಿದಾಗ ಆಬ್ವಿಯಸ್ಲಿ ನಾವು ಕುತ್ಕೊಂಡು ತುಂಬಾ ನಗಾಡಿ. ನೀವು ಆಕ್ಟಿಂಗ್ ಮಾಡಿದ್ರೆ ಅಥವಾ ನಕ್ಕೋತಾ ಹಂಗೆ ಟೈಮ್ ಅದೇ ಶೂಟಿಂಗ್ ಆಗೋಯ್ತಾ ಹೆಂಗೆ ಅಂತ? ಶೂಟ್ ಸ್ಪಾಟ್ ಅಲ್ಲಿ ಹಂಗೆ ನಮ್ಮ ಬೇರೆ ಅವ್ರ ಜೊತೆ ಬೇರೆ ಯಾವ ಸೀನ್ ಇದ್ರು ಹಿಂಗ್ ಅನ್ನೋಷ್ಟ್ರಲ್ಲಿ ಮುಗ್ದು ಬಿಡೋದು, ನನ್ ಜೊತೆ ಬೇರೆ ಯಾವ್ದೇ ಸೀನ್ ಇರ್ಲಿ ಹಿಂಗ್ ಅನ್ನೋದ್ರಲ್ಲಿ ಮುಗ್ದು ಬಿಡೋದು. ನಮ್ಮಿಬ್ಬರು ಸೀನ್ ಬಂದ್ರೆ ಸಾಕು. ಹೆಂಗದು ಅದಕ್ಕೆ ಸ್ವಲ್ಪ ಪ್ರೊಡಕ್ಷನ್ ಕಾಸ್ಟ್ ಅಸಲಿ ಕತೆ ನೋಡಿ ಇಂದ ಹೊರಗಡೆ ಬರುತ್ತೆ ಏನೇನ್ ಟ್ರಬಲ್ ಆಗುತ್ತೆ ಅಂತ. ನನ್ ಬದುಕಲ್ಲಿ ಲವ್ ಮಾಡಿಲ್ಲ ಮ್ಯಾಮ್, ಲವ್ ಮಾಡಿಲ್ಲ. ಸೊ ಅಪ್ಲಿಕೇಶನ್ ಹಾಕಿ ಅಂತ ಓಪನ್ ಇನ್ವಿಟೇಷನ್ ನೋಡಿ ಏನೇನು. ಮಹಾಂತೇಶ್ ಅವ್ರು ಆಕ್ಚುಲಿ ಡಾನ್ಸ್ ಕೆಲವುದು ಒಂದಷ್ಟು ಸೀನ್ಗಳು ಅರಸಯ್ಯ ಮತ್ತೆ ಕುಮಾರಿ ಸೀನ್ಗಳಲ್ಲಿ ಫುಲ್ ನರ್ವಸ್ ಆಗ್ಬಿಡ್ತಾ ಇದ್ರು. ಕೈಯೆಲ್ಲ ನಗೋದು. ಒಂದು ಸೀನ್ ಅಲ್ಲಿ ಒಂದ್ ಚಿಕ್ಕ ಸೀನ್ ಬರುತ್ತೆ, ಅಲ್ಲಿ ಹೇಳ್ಬೇಕಾ? ಹೇಳ್ಬೋದಾ? ಅಲ್ಲ ಆದ್ರೂ ಓಕೆನಾ. ಸೊ ಇದು ಒಂದ್ ಸೀನ್ ಅಲ್ಲಿ ಅದು ಮಾಂಟಾಜ್ ಅಲ್ಲಿ ಬರುತ್ತೆ ಒಂದ್ ಸಾಂಗ್ ಅಲ್ಲಿ, ಅದು ನಮ್ಮಿಬ್ರದ್ ಕೈ ಹಿಂಗ್ ಹೋಗ್ತಾ ಇರುತ್ತೆ ಅಂತ ಮಹಾಂತೇಶ್ ಅವ್ರ ಕೈ ಬರ್ತಾನೆ ಇರ್ಲಿಲ್ಲ. ನರ್ವಸ್ ಆಗ್ಬಿಟ್ಟು ಒಂದ್ಸರಿ ಹಂಗೆ ನಾನು ಹೇಳ್ಬಿಟ್ಟೆ, ಮಹಾಂತೇಶ್ ಪರವಾಗಿಲ್ಲ ಮುಟ್ಟೆ ಏನಾಗಲ್ಲ ನನ್ ಕೈ ಇದು ಅಂತ. ಸೊ ಅವ್ರು ಫುಲ್ ನರ್ವಸ್ ಆಗ್ಬಿಡೋರು, ಅವ್ರಿಗೆ ಅಭ್ಯಾಸ ಇಲ್ಲ ಅಂತ. ಮತ್ ಅದು ನನಗೆ ನೆನಪಿರೋದು. ಇನ್ನೊಂದೇನಪ್ಪಾ ಅಂದ್ರೆ ನಂಗೆ ದೀಪು ಅವ್ರು ಹೇಳೋರು, ಇದು ಒಂದು ಫಸ್ಟ್ ಸೀನ್ ನನ್ನ ಪೋಸ್ಟ್ ಆಫೀಸ್ ಅವ್ರು ಫಸ್ಟ್ ಟೈಮ್ ಬರ್ತಾರೆ ಪೋಸ್ಟ್ ಆಫೀಸ್ಗೆ, ಅದರಲ್ಲಿ ಒಂದು ಸ್ಟ್ಯಾಂಪ್ ಇಟ್ಕೊಂಡು ಹೊಡಿಯೋಷ್ಟೊತ್ತಿಗೆ ಜೋರಾಗಿ ಕೂಗ್ತಾರೆ. ಸೊ ಆ ಸೀನ್ ಅಲ್ಲಿ ನನ್ಗೆ ಸಿಟ್ಟು ಅಷ್ಟೊಂದು ಬರ್ತಾ ಇಲ್ಲ. ಸೊ ಆ ಸಿಟ್ಟು ಬರ್ತಾ ಇಲ್ಲ ಅಂತ ದೀಪ ಅವರು ಮೇಡಮ್ ಇನ್ನೂ ಒಂದ್ ಸ್ವಲ್ಪ ಸಿಟ್ಟು ಅನ್ನೋರು. ಆ ಮೂಮೆಂಟ್ ಅಲ್ಲಿ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ದೀಪ ಅವ್ರು ಇನ್ನೂ ಎಷ್ಟು ಸಿಟ್ಟು ಮಾಡ್ಕೊಳಕಾಗತ್ತೆ. ಮಹಾಂತೇಶ್ ಮುಖ ನೆನ್ಸ್ಕೊಂಡು ಸಿಟ್ಟು ಇದೆಲ್ಲ ಕೆಲವು ಸನ್ನಿವೇಶಗಳು ಎಂಜಾಯ್ ಮಾಡಿದೀನಿ. ಬಟ್ ನಮ್ಮ ಇಟ್ಕೊಂಡಿದ್ದೀರಾ? ಇದೆ ಎಲ್ಲ ಇದೆ. ಬಟ್ ಇದೆಲ್ಲದಕ್ಕಿಂತ ನಾನ್ ಇಲ್ದೇ ಇರೋ ಸೀನ್ಗಳಲ್ಲಿ ಇವರೆಲ್ಲ ಮಾಡೋರಲ್ಲ, ನಾನ್ ಅದನ್ನ ತುಂಬಾ ಎಂಜಾಯ್ ಮಾಡಿದೀನಿ. ಯಾಕಂದ್ರೆ ನಂಗೆ ಸೀನ್ ಅಂತಾನೆ ಅನ್ಸ್ತಾ ಇರ್ಲಿಲ್ಲ. ನ್ಯಾಚುರಲ್ ಹಿಂಗ್ ಓಡಾಡ್ತಾ ಬರ್ತಾ ಎಲ್ಲರೂ ಹಂಗೆ ಇದ್ದಾರೆ ನ್ಯಾಚುರಲ್ ಆಗೇನೆ ಅವರೆಲ್ಲ. ಸೊ ಹೇಳಕ್ಕೆ ನಮಗ್ ಟೆಕ್ನಿಕಲಿ ಆಕ್ಷನ್ ಕಟ್ ಬಿಟ್ರೆ ನ್ಯಾಚುರಲ್ ಆಗಿ ಅವ್ರು ಹಂಗಿರೋದ್ರಿಂದ ಅವ್ರು ಮಾಡ್ತಾ ಇರೋ ಸೀನ್ಗಳು ನಂಗೆ ಯಾವ್ದು ಸೀನ್ ಅಂತಾನೆ ಅನ್ಸಿಲ್ಲ. ಅಲ್ಲೇ ಕುತ್ಕೊಂಡು ಆ ಸನ್ನಿವೇಶ ಏನ್ ನಡೀತದೆ ಅದಕ್ಕೆಲ್ಲ ನಕ್ಕಿದೀನಿ ನಾನು. ವೆರಿ ನೈಸ್, ವೆರಿ ನೈಸ್. ನಮ್ಮಿಬ್ಬರದು ಒಂದು ಸಾಂಗ್ ಅಲ್ಲಿ ಶೂಟ್ ನಡೀತಾ ಇತ್ತು ಮ್ಯಾಮ್. ನನಗೆ ಡ್ಯಾನ್ಸ್ ಅಷ್ಟಾಗಿ ಬರಲ್ಲ. ಒಂದು ಶಾರ್ಟ್ ಮೇಡಮ್ 11 ಗಂಟೆಗೆ ಸ್ಟಾರ್ಟ್ ಆಗಿದ್ದು ತೆಗಿಯಕ್ಕೆ. ಆ ಶಾರ್ಟು ಮುಗಿದಾಗ 2:15 45 ಟೇಕ್ ಆಗಿದೆ. ಅವ್ರಲ್ಲಿ ಬರ್ತಾರೆ, ಅವ್ರನ್ನ ಹಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು, ಬರ್ತಾ ಇಲ್ಲ ಅಷ್ಟೇ. 45 ಟೇಕ್ ಮಾಡಿದ್ವಿ ಮೇಡಮ್. ಮಂತೇಶ್ ಹಿಂಗ್ ಹಿಡ್ಕೊಳ್ಳಿ ಮಂತೇಶ್ ಅಂತ ನನ್ನ ಹಿಡ್ಕೊಂಡು ತಿನ್ಸಿದ್ರು ಅವರು. ಅವ್ರಿಗೆ ಕೈ ನಾನ್ ಹೈಟ್ ಇದೀನಲ್ವಾ, ಕೈ ಸಿಗ್ತಾ ಇರ್ಲಿಲ್ಲ ಫುಲ್ ತಿರ್ಸಕ್ಕೆ ನನ್ ಮೇಲೆ. ಸ್ಟೂಲ್ ಕೊಡೋದಲ್ಲ ಅಲ್ಲ, ಮತ್ತೆ ನಾನು ಬಕ್ಸ್ ಬೇರೆ ಇಟ್ಕೋಬೇಕು. ಅಲ್ಲ, ಹಿಂಗ್ ಹಿಡ್ಕೋಬೇಕು, ಹಿಂಗ್ ತಿರ್ಗಿಸ್ಬಿಟ್ಟು ಹಿಂಗ್ ಹಿಡ್ಕೋಬೇಕು, ಆಮೇಲೆ ಹಿಂಗ್ ಕೆನ್ನೆಗೆ ಹೊಡಿಬೇಕು. ಆಗ್ತಾನೆ ಇಲ್ಲ. ವೆರಿ ನೈಸ್, ವೆರಿ ನೈಸ್. ಸರ್, ನಿರ್ಮಾಪಕರು ಈಗಾಗಲೇ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. 100 ದಿನ ಹೋಗಬೇಕು ಈ ಸಿನಿಮಾ. ಈ ನಿಟ್ಟಿನಲ್ಲಿ ಬರೀ ಪ್ರೇಕ್ಷಕರನ್ನ ನೀವು ನಿಮ್ಮ ಮಾತಲ್ಲಿ ಕರೆಯೋದಾದ್ರೆ ಥಿಯೇಟರ್ಗೆ ಏನಂತ ಕರಿತೀರಿ? ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದೀವಿ. ಅದು ಆಲ್ರೆಡಿ ಪ್ರೂವ್ ಆಗಿದೆ. ನಿನ್ನೆಯಿಂದ ಒಳ್ಳೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಡೆಫಿನೆಟ್ ಆಗಿದೆ ಒಂದು 100 ಡೇಸ್ಗೆ ಮೂವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಪ್ರೇಕ್ಷಕರು ಯೂಶುವಲ್ ಆಗಿ ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಕೈ ಬಿಟ್ಟಿಲ್ಲ. ಸೊ ನಮ್ಮನ್ನು ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ 100 ಡೇಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ವೆರಿ ನೈಸ್. ಈ ಸಿನಿಮಾದ ಮತ್ತೊಬ್ಬ ಕಲಾವಿದರಾಗಿರುವಂತಹ PD ಸತೀಶ್ ಚಂದ್ರ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ ಮ್ಯಾಮ್. ರೈಟ್. ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ
JVR ದೀಪು ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ರೈಟ್, ಈ ಸಿನಿಮಾದ ಮತ್ತೊಬ್ಬ ಕಲಾವಿದರಾಗಿರುವಂತಹ ಚಿಲ್ಲರ್ ಮಂಜು ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಡೈರೆಕ್ಟರ್ ಹತ್ರ ಫಸ್ಟ್ ಮಾತಾಡಬೇಡ. ಪವನ್ ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ನಿಮ್ದು. ಈ ಸಿನಿಮಾದಲ್ಲಿ ನೀವು ಹೇಗೆ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದೀರಿ? ಮೇಡಮ್, ನಾನು ಪವನ್ ಸರ್ ಜೊತೆ ಅಂದರೆ ಥಿಯೇಟ್ರಲ್ಲಿ ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆ. ಬಟ್ ಅದ್ರ ಜೊತೆಗೆ ನನಗೆ ಅವರು ಆ ಥಿಯೇಟ್ರಿಂದನೇ ಒಂದಷ್ಟು ಸಿನಿಮಾಗಳನ್ನ ಹೆಂಗೆ ಮಾಡ್ಬೋದು, ಅಂದರೆ ಕಥೆನ ಕಟ್ಟುವಿಕೆ ಮತ್ತು ಪಾತ್ರಗಳನ್ನ ಒಂದು ಹೆಂಗೆ ನಿಭಾಯಿಸಬೇಕು ಸಿನಿಮಾಗಳೆಲ್ಲ ಹ್ಯಾಂಡಲ್ ಮಾಡಿದ್ರೆ ಅವ್ರ ಹತ್ರ ಕಲಿತೆ ನಾನು ಒಂದಷ್ಟು ಪವನ್ ಸರ್ ಅಂತ. ಅದು ಬಿಟ್ಟರೆ ನಾನು ಅಂದರೆ ಕಂಪ್ಲೀಟ್ ಮಾಂತೇಶನ ಇಟ್ಕೊಂಡೇ ಕತೆ ಮಾಡಿದ್ದು ನಾನು ಇದನ್ನ. ಅಂದರೆ ಒಂದು ಹಾಸ್ಯ ಮುಖ್ಯ ಭೂಮಿಕೆಯಲ್ಲಿ ಮಾಂತೇಶ್ ಇಟ್ಕೊಂಡು ಹಾಸ್ಯ ಪ್ರಧಾನ ಸಿನಿಮಾ ಹೆಂಗೆ ಮಾಡ್ಬೋದು ನನಗೆ ಸ್ಕ್ರಿಪ್ಟ್ ನಾನು ರೆಡಿ ಮಾಡ್ಕೊಂಡಿದ್ದೆ ಫಸ್ಟ್. ಬಟ್ ಈಗ ಸಿನಿಮಾ ಬಿಡುಗಡೆ ಆಗಿದೆ, ತುಂಬ ಯಶಸ್ವಿಯಾಗಿ ಎಲ್ಲ ಕಡೆನೂ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದೊಂದು ಖುಷಿ ಮೇಡಮ್. ಬೆಸ್ಟ್ ರಿವ್ಯೂಸ್ ಏನೆಲ್ಲ ರಿಸೀವ್ ಮಾಡಿದ್ರಿ? ಬೆಸ್ಟ್ ರಿವ್ಯೂಸ್ ಅಂದ್ರೆ ತುಂಬಾ ಒಳ್ಳೆ ಡೆಬ್ಯೂ ಡೈರೆಕ್ಷನ್ ಅಂತ ಅನಿಸ್ತಾ ಇಲ್ಲ, ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಹುಡುಗ, ಅಷ್ಟು ಸಾಕು ಒಬ್ಬ ಡೈರೆಕ್ಟರ್ಗೆ. ಓಕೆ, ಫಸ್ಟ್ ನೀವು ಇಟ್ಟಂತ ಹೆಜ್ಜೆನೆ ಇಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅನ್ನೋದಾದ್ರೆ ಮುಂದಿನ ಜರ್ನಿ ಬಗ್ಗೆ ದೊಡ್ಡ ಕನಸನ್ನೇ ಇಟ್ಕೊಂಡಿರ್ಬೋದಾ? ಕನಸನ್ನ ಶೇರ್ ಮಾಡ್ಬೋದಾ? ಖಂಡಿತವಾಗ್ಲೂ. ಅಂದ್ರೆ ಕನಸಿನ ಜೊತೆಗೆ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಅದೇ ಭಯ ಇದೆ ಇವಾಗ ನನಗೆ, ಅಂದ್ರೆ ನೆಕ್ಸ್ಟ್ ಸಿನಿಮಾಗಳನ್ನ ಹೆಂಗ್ ಮಾಡಬೇಕು, ಯಾವ ತರ ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಇವಾಗ. ಅಂದ್ರೆ ನೆಕ್ಸ್ಟ್ ಮತ್ತೆ ಫನ್ ಮಾಡ್ಬೋದಾ ಅಥವಾ ಏನಾದ್ರು ಬೇರೆ ಏನಾದ್ರು ಸ್ಕ್ರಿಪ್ಟ್ಗಳನ್ನ ಬರಿಬೋದಾ, ಅದು ಸ್ವಲ್ಪ ಭಯ ಜಾಸ್ತಿ ಇದೆ ಇವಾಗ. ಭಯ ಪಡ್ಬೇಡಿ, ಕನ್ನಡದ ಜನ ನಿಮ್ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ವೆರಿ ನೈಸ್. ಸೊ ನೀವು ಆಗ್ಲೇ ಹೇಳ್ತಾ ಇದ್ರಿ ಈ ಕ್ಯಾರೆಕ್ಟರ್ನ ಮನಸ್ಸಲ್ಲಿ ಇಟ್ಕೊಂಡೇ ನೀವು ಡೈರೆಕ್ಷನ್ ಮಾಡ್ತಾ ಹೋಗಿದ್ದು, ಯೋಚನೆಗಳು ಬರೆಯೋದು ಎಲ್ಲವೂ ಅಂತ ಹೇಳಿ. ವೈ ಹಿ, ಯಾಕೆ ಇವರು? ನನಗಾಗಿಂದ ನಕ್ಕು ಸಾಕಾಗೋಗಿದೆ. ಈ ಸಿನಿಮಾದ ಮೊದಲ ಹೀರೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಕಂಟೆಂಟ್ ಹೀರೋ ಮ್ಯಾಮ್ ಈ ಸಿನಿಮಾದಲ್ಲಿ. ಅಂದ್ರೆ ತುಂಬಾ ಒಳ್ಳೆ ಮಾಂತೇಶ್ ಒಂದು ಕ್ಯಾರೆಕ್ಟರ್ ನನ್ನ ಪ್ರಕಾರ. ಅಂದ್ರೆ ಹೀರೋ ಅಂತ ಕೊಟ್ರೆ ಆಗಿಲ್ಲ ಎಲ್ಲೂ, ಸಿನಿಮಾನೇ ಕಂಟೆಂಟ್, ಸಿನಿಮಾನೇ ಹೀರೋ. ಹಾಗಾಗಿ ಮಾಂತೇಶ್ ಇಟ್ಕೊಂಡೇ ಕತೆ ಮಾಡ್ಬೇಕು ಅನ್ನೋದು ನನ್ನ ತಲೆ. ಪಾಪ ಇಷ್ಟು ದಿವಸ ಇವನೇ ಹೀರೋ ಅನ್ಕೊಂಡಿದ್ದೆ. ಇಷ್ಟೋ ತನಕ ಹೀರೋ ವಿಜೃಂಭಿಸ್ತಾ ಇದ್ರು, ಅವ್ರಿಗೊಂದು ಕೌಂಟರ್ ಕೊಡೋಕೊಬ್ರು ಯಾರಾದ್ರೂ ಬೇಕು ಅಂತ ವೇಟ್ ಮಾಡ್ತಾ ಇದ್ದೆ ಬಂದಿದ್ದಕ್ಕೆ. ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಸತೀಶ್ ಸರ್, ಸಿನಿಮಾದಲ್ಲಿ ಹಾಗೆ ಮಾಡಿದ್ದಾರೆ. ಸತೀಶ್ ಅವರು ನೀವು ಅಂತ ಉಸಿರು ತಗೊಂಡ್ರೆ ನಗೋ ಜನ ಇದ್ದಾರೆ. ಅಂತದ್ರಲ್ಲಿ ನೀವು ಈ ಸಿನಿಮಾದಲ್ಲಿ ಯಾವ ತರ ಪಾತ್ರವನ್ನ ನಿಭಾಯಿಸಿದ್ರಿ, ಹೆಂಗ್ ನಗ್ಸಿದ್ರಿ, ಏನ್ ಮಾಡಿದ್ರಿ? ಈ ಸಿನಿಮಾಲ್ ನನಗೆ ಆಕ್ಚುಲಿ ಇದು ಡೈರೆಕ್ಟರ್ ಸಿನಿಮಾ. ನಿಜ ಹೇಳ್ಬೇಕಂದ್ರೆ ಕೈ ಕಾಲು ಕಟ್ಟಾಕ್ ಮಾಡ್ಸಿದಾರೆ ನಂದು. ನಾನು ಯಾವಾಗ್ಲೂ ಆಕ್ಷನ್ ಅಂದ್ರೆ ಅಭ್ಯಾಸ. ನೀವು ನ್ಯೂಸ್ ಚಾನೆಲ್ ಮಾತಾಡ್ತಾ ಇದ್ದೀರಿ, ಕಲಾವಿದರನ್ನ ಕಟ್ಟಿ ಹಾಕಿದ ನಿರ್ದೇಶಕರು ಅಂತ ಕೊಡ್ಬೇಕು, ಬೇಕು ನನಗೆ ಬೇಕು. 5 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ದೆ ಮೇಡಮ್, ಅವರು ಓಕೆ ಅನ್ಬಿಟ್ಟು ಆಮೇಲೆ ಎಂಟಾಣಿ ಆಕ್ಟಿಂಗ್ ಮಾಡಿ ಪ್ಲೀಸ್. ಒಂದು ಕಡೆಗೆ 5 ರೂಪಾಯಿ ಆಕ್ಟಿಂಗ್ ಮಾಡಿಕ್ ಬಿಟ್ಟಿಲ್ಲ ನೋಡಿ, ಅದಕ್ಕೆ ಕೈ ಕಾಲು ಕಟ್ಟಕ್ ಮಾಡ್ತಿರೋದು ಇದು. ಸ್ವಲ್ಪ ಜೋರಾಗಿ ಕೂಡ ಹಿಂಗೆಲ್ಲ ಇಷ್ಟೆಲ್ಲ ಇಲ್ಲ, ಇಷ್ಟೇ. ಜಾಸ್ತಿ ಮಾಡಿದ್ರೆ ಸರ್ ಚೆನ್ನಾಗಿತ್ತು, ಇನ್ನೊಂದ್ಸಲ ಮಾಡ್ಬಿಡೋಣ. ವೆರಿ ನೈಸ್, ವೆರಿ ನೈಸ್. ಓಕೆ, ಖುಷಿ ಕೊಟ್ಟಿದ್ಯಾ ಸಿನಿಮಾದ ಫಸ್ಟ್ ಕಾಪಿ ನೋಡಿದಾಗ? ನನ್ಗೆ ಶೂಟ್ ಮಾಡಿದಾಗ ಬಹಳ ಯೋಚನೆಗಳಿತ್ತು. ದೀಪು ಎಡಿಟಿಂಗ್ ಕಷ್ಟ ಆಗುತ್ತೆ, ದೀಪು ಶಾರ್ಟ್ಸ್ ಎಕ್ಸ್ಟ್ರಾ ಇಲ್ಲ ಅಂತ ಬಹಳ ಕನ್ಸರ್ನ್ ಇತ್ತು ನನಗೆ. ಫಸ್ಟ್ ಶೋ ಫಸ್ಟ್ ಟೈಮ್ ಫಿಲಮ್ ನೋಡಿದಾಗ ಅಂತ ನೆಮ್ಮದಿ ಆಯ್ತು. ಯಾಕಂದ್ರೆ ತುಂಬಾ ಅನುಭವ, ಅಲ್ಲಿ ಶೂಟಿಂಗು ಇಲ್ಲಿ ಶೂಟಿಂಗ್ ಎಲ್ಲ ನೋಡಿ ಈ ಓಪನ್ ಸ್ಟೈಲ್ ಬೇರೆ, ಅದು ಆಮೇಲೆ ಗೊತ್ತಾಯ್ತು. ಅಂದ್ರೆ ನನ್ಗೆ ಫಸ್ಟ್ ಟೈಮ್ ಫುಲ್ ಫಿಲಮ್ ನೋಡೋವರೆಗೂ ಆ ಫಿಲಮ್ ಮೇಲೆ ಒಂದು 8 ಆಣಿ ನಂಬಿಕೆ ಇರಲಿಲ್ಲ. ಇವಾಗ 5 ರೂಪಾಯಿ ನಂಬಿಕೆ. ಹಾಗಾದ್ರೆ ಈಗ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ರಿ ನೀವು, 8 ಆಣೆಗೆ 8 ಆಣೆನೇ ಮಾಡ್ಬೇಕು, 5 ರೂಪಾಯಿಗೆ 5. ಇಲ್ಲ ಮೇಡಮ್, ಅದು ನಂದು ಒಂಥರ ಪ್ರಾಬ್ಲಮ್. ಮಂಜಣ್ಣಂಗೆ ಗೊತ್ತಾಗುತ್ತೆ ಅದು ಬಿಟ್ಟ ಅಂದ್ರೆ ಇವಾಗ ಡೈಸ್ ಹಾಕ್ದಂಗೆ. ಅದು ನೀವು ಡೈಸ್ ಹಾಕ್ದಾಗ ಒಂದು ಬೀಳುತ್ತೋ ಗೊತ್ತಿರೋಲ್ಲ. ಹಂಗೆ ನಮ್ಮ ಆಕ್ಟಿಂಗ್ ಇಷ್ಟ ಆಗ್ಬಿಟ್ಟು ಇನ್ನೊಂದ್ಸಲ ಮಾಡೋದ್ರೆ ಆಗಲ್ಲ. ಹೌದೌದು ಅಲ್ವಾ? ಒಂದ್ಸತಿ ಬಂದ್ರೆ ಅದು ಔಟ್. ನಿಮ್ಗೆ ನಟನೆಯನ್ನೇನು ಹೇಳ್ಕೊಡ್ಬೇಕಾಗಿಲ್ಲ, ಅಷ್ಟು ನಗಿಸ್ಬಿಟ್ಟಿದ್ರೆ ಈಗಾಗಲೇ. ಬಟ್ ಹೇಳ್ಕೊಟ್ರು ಮೇಡಮ್ ಡೈರೆಕ್ಟರ್, ಹೇಳ್ಕೊಡ್ಬೇಕಾಗಿರ್ಲಿಲ್ಲ ಬಟ್ ಹೇಳ್ಕೊಟ್ರು. ರೈಟ್, ಇಲ್ಲಿ ಹೆಂಗ್ ನಗಿಸಿದಿರಿ, ಏನ್ ಹೇಳ್ಕೊಟ್ರು? ಅಲ್ಲ ಏನು, ಬಟ್ ನಾನು ಸಿನಿಮಾದಲ್ಲಿ ತುಂಬಾ ದೊಡ್ಡ ಪಾತ್ರ ಅಲ್ದಿದ್ರು ಚಿತ್ರಕಥೆಯಲ್ಲಿ ದೊಡ್ಡ ಪಾತ್ರ ಇದೆ. ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಅವ್ರು ಹೇಳ್ದಂಗೆ ಹೇಳ್ಕೊಟ್ರು. ಯಾಕಂದ್ರೆ ಅದರಲ್ಲೂ ಸ್ವಲ್ಪ ಬಿಕ್ಲಾ ಶಿವ ಅಂತ ಕ್ಯಾರೆಕ್ಟ್ರು. ನಾವದೇ ಅವ್ರು ಸತೀಶ್ ಸರ್ ಹೇಳ್ದಂಗೆ ನಾವು ಬಿಟ್ರೆ ಹೋಗ್ತಾ ಇರುತ್ತೆ ನಮ್ಮ ಗಾಡಿಗಳು ನಾನ್ ಸ್ಟಾಪ್. ಹೌದಾ ಬ್ರೋ, ಹಿಂಗಿದ್ಯಾ, ಇದಕ್ಕೆ ಹಿಂಗೆ ಹಂಗೆ ಮಾತಾಡ್ತಿರ್ತೀವಿ. ಬಟ್ ಇಲ್ಲ ಬ್ರೋ, ಅವರು ಪಕ್ಕಾ ಇದ್ರು ನಮ್ಮ ಡೈರೆಕ್ಟರ್. ಕೆಲಸ ಮಾಡಿಸ್ಬಿಟ್ರು. ಹೇಳ್ದಾಗಿತ್ತು ಬ್ರೋ, ಇದನ್ನ ಸ್ವಲ್ಪ ಹಿಂಗೆ ಹೇಳ್ಬಿಟ್ರೆ ಸಖತ್ತಾಗಿದೆ ಬ್ರೋ. ಬಟ್ ಅದು
ಬಟ್ ಅದು ಈ ಲೈನ್ಗೆ ಇಷ್ಟು ಸಾಕು ಬ್ರೋ. ಹೌದಾ ಬ್ರೋ, ನಾವು ಕನ್ವೆ ಆಗ್ತಿದ್ವಿ, ಅವರು ನಮ್ಮನ್ನು ಕನ್ವೆ ಮಾಡೋರು. ನೋಡಿ ಅದೊಂದು ಟ್ಯಾಲೆಂಟ್ ಅಲ್ವಾ. ನಿಜ ಡೈರೆಕ್ಟರ್ ಆಗ್ಬಿಡ್ತಾರ. ಡೈರೆಕ್ಟ್ ಆಗಿ ಒಂದ್ ದಿವ್ಸನು ಎಷ್ಟಯ ಮಾಡ್ತಾರೆ, ಹೇಳಿದಷ್ಟು ಮಾಡತ್ತೆ ಯಾವತ್ತೂ ಹೇಳಿಲ್ಲ. ಹಂಗೆ ಇವರೇ ಹೇಳಿದ್ರು, ಭವಿಷ್ಯ ಇದೆ ಈ ನಿರ್ದೇಶಕರಿಗೆ. ಫಸ್ಟ್ ಶಾಟ್ ಆಯ್ತಾ, ಫಸ್ಟ್ ಶಾಟ್ ಅಲ್ಲೇ ಡೈಲಾಗ್ ಹೇಳ್ಕೊಟ್ರು, ನಂದೊಂದ್ ಸ್ವಲ್ಪ ಸೇರಿಸಿ ಹೇಳಿದೆ. ಯಾರೋ ಆಕಾಶ ಯಾರೋ ಇದ್ದಲ್ಲ, ಪುನೀತ್ ಅದೇ ಡೈಲಾಗ್ ಇರೋ ಸ್ಕ್ರಿಪ್ಟ್ ಅಲ್ಲಿ ಅಂತ ನನಗೆ ಕೇಳಂಗ್ ಹೇಳಿದ್ರು. ಆಮೇಲೆ ಆಯ್ತಪ್ಪ ಆಯ್ತಾ ಬರೋ ಸ್ಕ್ರಿಪ್ಟ್ ಅದೇ ಹೇಳ್ತೀನಿ. ಮೇಡಮ್ ನಾನು ಇವ್ರಿಗೆ ನೇರವಾಗಿ ಹೇಳಕ್ ಆಗ್ತಿರ್ಲಿಲ್ಲ, ಇವರು ನನ್ ನೇರವಾಗಿ ಹೇಳಕ್ ಆಗ್ತಿರ್ಲಿಲ್ಲ. ನಾನು ಹೇಳಿದ್ದೀನಿ ನಿರ್ದೇಶಕರೇ ಅರ್ಥ ಆಯ್ತು ಬಿಡಿ ನಮ್ಗೆ. ಅಲ್ಲ, ನನಗೆ ಸಿನಿಮಾ ಇವತ್ತು ನಗಿಸ್ತಾ ಇದೆ, ಬಟ್ ನೀವು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಬ್ರು 100% ಎಂಜಾಯ್ ಮಾಡ್ಬಿಟ್ಟಿದ್ದೀರಾ ಅನ್ಸುತ್ತಲ್ಲ. ಇವ್ರಗಳ ಬಗ್ಗೆ ಗೊತ್ತಿಲ್ಲ, ನಾನಂತೂ 100% ಅಯ್ಯೋ ಗಜಾನೇ ಎಂಜಾಯ್ ಮಾಡಿದಾಗ ಎಂಜಾಯ್ ಮಾಡದೆ ಇರ್ತಾರ. ಅಂದ್ರೆ ನಾನು ಕ್ಲಾಸ್ಮೇಟ್, ಆಕ್ಚುಲಿ ಕ್ಲಾಸ್ಮೇಟ್ ರೂಮ್ಮೇಟ್ ಜೊತೆಲಿ 10 ವರ್ಷದಿಂದ ಇದ್ವಿ. ನಮ್ಗೆ ನಮ್ಮಿಬ್ರಿಗೂ ಗೊತ್ತಿತ್ತು ವೇವ್ ಲೆಂತ್, ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಚೆನ್ನಾಗಿತ್ತು. ಬಟ್ ಎಂಟೈರ್ ಪ್ರೊಡಕ್ಷನು ನಮ್ಮಿಬ್ರು ತಲೆ ಮೇಲೆ ಇತ್ತು. ಎಲ್ರೂ ಬಂದವ್ರನ್ನೆಲ್ಲ ಹ್ಯಾಂಡಲ್ ಮಾಡಬೇಕು, ಅವ್ನು ಡೈರೆಕ್ಟ್ ಮಾಡಬೇಕು, ನಾನು ಆ್ಯಕ್ಟ್ ಮಾಡಬೇಕು, ಜೊತೆಗೆ ಅಷ್ಟು ಜನನ ಹ್ಯಾಂಡಲ್ ಮಾಡಬೇಕು. ಅದಿಷ್ಟು ಜವಾಬ್ದಾರಿಗಳು ನಿಭಾಯಿಸ್ಕೊಂಡು ಮಾಡೋ ಸ್ಟೈಲ್ ನಮ್ಮಿಬ್ಬರಿಗೂ ಭಗವಂತ ಮೋಸ್ಟ್ಲಿ ಇವರಿಬ್ರು ಎಂಜಾಯ್ ಮಾಡಿಲ್ಲ. ಟೆನ್ಷನ್ ಇರುತ್ತೆ, ಟೆನ್ಷನ್ ತುಂಬಾ ಇತ್ತು ಮ್ಯಾಮ್. ಕ್ಲಾಸ್ಮೇಟ್ ಎಲ್ಲ ಸುಳ್ಳು, ಕ್ಲಾಸ್ಮೇಟ್ಸ್. ನಾನು ಇಲ್ಲ ಸೀನ ಸ್ವಲ್ಪ ಅಲ್ಲೊಂದು ಕೊಂಬು ಹಾಕಬೇಕು. ರೈಟ್, ನೀವು ಚಿಲ್ಲರ್ ಮಂಜು ಚಿಲ್ ಮಾಡಿದಾರಾ? ಸಿಕ್ಕಾಪಟ್ಟೆ ಚಿಲ್ ಮಾಡಿ, ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೇಕು, ತುಂಬಾ ಸ್ಪೆಷಲ್ ಇದೆ. ಸಾರಿ, ಇದೊಂದು ಪರ್ಟಿಕ್ಯುಲರ್ ಆಕ್ಷನ್ ಆಗುತ್ತೆ ಆಯ್ತಾ, 2 ಸಲ ಆಗುತ್ತೆ. ಸೆಕೆಂಡ್ ಟೈಮ್ ಹೆಂಗಿತ್ತು ರೆಸ್ಪಾನ್ಸ್, ಮಜಾ ಇತ್ತು. ಡೈರೆಕ್ಟರ್ ಮಾತಾಡ್ಕೊಂಡ್ ಬಂದಿದ್ವಿ ನಾವು, ಎಲ್ಲಿ ನಗ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿದ ಕಡೆ ಎಲ್ಲ ನಕ್ಕಿದ್ದಾರೆ. ಬಟ್ ಎಷ್ಟೊಂದ್ ಕಡೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಕಡೆ ಸುಮಾರು ಕಡೆ ಅವ್ರ ಕ್ಯಾರೆಕ್ಟರ್. ಬಟ್ ಅದೇ ಹೇಳಿದ್ರೆ ಲಾಸ್ಟ್ ಕೇಳ್ತಾ ಇದ್ರು ನನ್ನ, ಇಲ್ಲಿ ಸ್ಪೆಷಲ್ ಟೀ ಕೊಡಿ ಅಂತ ಕೇಳ್ತಾ ಇದ್ರು. ಎಲ್ಲ ಕಡೆ ಅದನ್ನ ಕೇಳ್ತಾ ಇದ್ರಲ್ಲ, ಚೆನ್ನಾಗಿದೆ. ಬನ್ನಿ, ನೀವು ಬನ್ನಿ ಒಂದ್ಸರಿ, ನಾವು ಸ್ಪೆಷಲ್ ಟೀ ಕೊಡ್ತೀವಿ. ಸೀರಿಯಸ್ಲಿ ಬನ್ನಿ, ನಮ್ ಕಡೆಯಿಂದ ನೀವು ಎಷ್ಟೊಂದು ಖುಷಿ ನಾವೇ ನಮ್ ಕೇರ್. ಏನು ನಂಗೆ ಬಹಳ ಕುತೂಹಲ ಇದೆ, ಮಿಸ್ ಮಾಡೋದೇನು. ನೀವು ಸಿನಿಮಾ ನೋಡಿದ್ರೆ ಸ್ಪೆಷಾಲಿಟಿ ಇವ್ರು ಆಗ್ಲೇ ಒಂದು ಡೋಸ್ ಕೊಟ್ಟಿದ್ದಾರೆ ನನಗೆ ಆಯ್ತಾ. ಆಗ್ಲೇ ಒಂದು ಕ್ಯಾರೆಕ್ಟರ್ ಬಂತು, ಹಿಂಗ್ ಬಂದ್ರು, ಆಮೇಲೆ ಲವ್ ಆಯ್ತು ಅಂತ ಹೇಳ್ಬಿಟ್ರು ಅಂತೇಳಿ ಅವ್ರೊಂದ್ ಕಡೆ ನಂಗೆ ಡೋಸ್ ಕೊಟ್ಟಾಯ್ತು. ಈಗ ನಿಮ್ ಡೋಸ್ ನಾನು ಹೆಂಗ್ ತಡ್ಕೊಂಡ್ಲಿ ಗೊತ್ತಾಗ್ತಿಲ್ಲ. ಇಲ್ಲ ಮೇಡಮ್, ನನ್ನ ಸ್ಪೆಷಲ್ ಟೀ ಕುಡಿದ್ಮೇಲೆ ನಿಮ್ಗೆ ನನ್ ಮೇಲೂ ಲವ್ ಆಗ್ಬಿಡುತ್ತೆ. ಇನ್ನೊಂದು, ನೀವು ಅನ್ಕೊಂಡಂಗ್ ಪಾತ್ರ ಬಂತ? ಪಕ್ಕ ಮೇಡಮ್. ಅಲ್ಲ, ನಾ ಅನ್ಕೊಂಡಂಗೆ ಪಾತ್ರ ಬರೋದು ಇಂಪಾರ್ಟೆಂಟ್ ಆಗಿರ್ಲಿಲ್ಲ, ಅವ್ರು ಅನ್ಕೊಂಡಂಗೆ ಬಂದಿದೆ. ಆಕ್ಚುಲಿ ಚೆನ್ನಾಗಿದೆ. ಅದೇ ಹೇಳಿದಂಗೆ ಪಕ್ಕ ಅವರು ಪ್ಲಾನ್ ಇತ್ತು ಮೇಡಮ್, ಇಷ್ಟಿಷ್ಟೇ ಬೇಕು ಇಷ್ಟಿಷ್ಟೇ ಬೇಕಂತ ಇತ್ತು. ಅದಕ್ಕೆ ಏನ್ ಬೇಕಾಯ್ತು ನಾವು ಡಿಸ್ಕಷನ್ ಆಗ್ತಿತ್ತ, ಆದ್ರೆ ಇದೊಂದು ಹಿಂಗ್ ಸಣ್ಣ ಚೇಂಜಸ್ ಮಾಡಿದ್ರೆ ಓಕೆನಾ? ಅಲ್ಲೇ ಹೇಳಿದ್ರು, ಫಸ್ಟ್ ಮಾಡಿದೆ ಮೇಡಮ್, 2 ಸಲ ಚೇಂಜಸ್ ಮಾಡಿದಾಗ ಹೇಳ್ತು, ಗೊತ್ತಾಯ್ತು. ಅವರು ಒಂದಕ್ಕೆ ಓಕೆ ಮಾಡಿದ್ರು, ಒಂದೆರಡು ಕಡೆಗೆ. ಇನ್ನೊಂದು ನಾವು ಓಕೆ ಮಾಡಿದ್ರು ಡೈರೆಕ್ಟರ್ ಅಂತ ಇನ್ನೊಂದಿಷ್ಟು ಹಾಕೋದ್ವಿ. ಆವಾಗ ಅವ್ರು ಸಾಕು ಸರ್ ಅದು. ಹೌದು, ನಂದು ಒಂದು ಎಡಿಟ್ ಮಾಡಿರ್ತಾರ ಅನ್ನೋದು ಉಳಿಸ್ಕೊಂಡಿದ್ರು. ನಂಗೆ ಬಹಳ ನನ್ಗೊಂದು ಕುತೂಹಲ ಇದಕ್ಕಿಲ್ಲ, ನೀವು ಇಷ್ಟೊಂದು ಫನ್ ಮಾಡಿದಿರೋದು ನನಗೆ ಗೊತ್ತಾಗ್ತಿದೆ. ಆ ಬ್ಲೂಪರ್ಸ್ ಎಲ್ಲ ಇದಾವ? ಆದ್ರೆ ಏನೋ ಸಮ್ ಶೂಟಿಂಗ್ಸ್ ಇರ್ತವೆ, ಅದು ನೀವು ಡೆಫಿನೆಟ್ಲಿ ಮೇಡಮ್ ಎಂಟಾಣಿ ಡೈರೆಕ್ಟ್ರು ಎಷ್ಟು ಬೇಕಾ ಅಷ್ಟೇ ನಾವು ಶೂಟ್ ಮಾಡಿದ್ದು 2 hours 5 minutes ಫುಟೇಜ್ ಬಂದಿತ್ತು. ಕಂಪ್ಲೀಟ್ ಫುಟೇಜ್ 2 hours 5 minutes ಬಂದಿತ್ತು. ಇವತ್ತು ಸಿನಿಮಾ ಇರೋದು 2 hours 3 minutes, 2 minutes ಅಷ್ಟೇ ಕಟ್ ಆಗಿರೋದು, ಯಾವ್ದು ತೆಗ್ದಿಲ್ಲ. ಪಕ್ಕಾ ಪ್ಲಾನ್ ಇದ್ರು. ಅದೇ ಒಂದು ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿರ್ಮಾಪಕರಿಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ನೀವ್ ಅನ್ಕೊಂಡಂಗ ಔಟ್ಪುಟ್ ಬಂದಿದ್ಯಾ? ಖಂಡಿತವಾಗ್ಲೂ ಬಂದಿದ್ಯಾ, ಖುಷಿ ಆಯ್ತು. ಅಲ್ಲ, ನಿರ್ಮಾಪಕರು ಇಂಥ ಮಾಡಿ ನಾವು 10 hours ಫುಟೇಜ್ ತಗೊಂಡಾದ್ರೆ ತಪ್ಪಾಗುತ್ತೆ. ಯಾವ್ದನ್ ಬಿಡೋದು, ಯಾವ್ದನ್ ಉಳಿಸ್ಕೊಳ್ಳೋದು ಟೆನ್ಷನ್ ಕೊಟ್ಟಿಲ್ಲ ಹಂಗಂದ್ರೆ. ಇವತ್ತು ತುಂಬಾ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ, ಖುಷಿ ಯಾವ ಮಟ್ಟಿಗಿದೆ ಅಂತ? ಮೇಡಮ್, ಇಲ್ಲ ಅಂದ್ರೆ ಒಬ್ಬ ನಿರ್ದೇಶಕನಾಗಿ, ಒಬ್ಬ ಬರಹಗಾರನಾಗಿ ನಾನು ಸ್ಕ್ರಿಪ್ಟ್ ನ ಬರೆಯೋ ಹಂತದಲ್ಲೇನೆ ಓಕೆ ನನಗೆ ಈ ಕಡೆ ಆಡಿಯನ್ಸ್ ನಗ್ತಾರೆ, ಓಕೆ ಇಲ್ಲೇನೋ ನಗ್ತಾರೆ, ಓಕೆ ಈ ಕಡೆ ಒಂದು ಭಾವನಾತ್ಮಕವಾಗಿ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ, ಆ ಎಲ್ಲಾ ವಿಚಾರಗಳನ್ನು ನಾನೇನು ಜಡ್ಜ್ ಮಾಡಿದ್ದೆ ಅದು ಒಂದು
10 ಪಟ್ಟು ಅನ್ಕೊಂಡಿದ್ದೆ ನಾನು, ಒಂದು 20% ಅದಕ್ಕೆ ನನಗೆ ಜಡ್ಜ್ಮೆಂಟ್ ಸಿಕ್ಕಿದೆ. ಅಂದ್ರೆ ಸಣ್ಣ ಪುಟ್ಟದಕ್ಕೂ ಆಡಿಯನ್ಸ್ ರಿಯಾಕ್ಷನ್ ಇತ್ತು ಗೊತ್ತಾ, ಅದು ತುಂಬಾ ಮುದ ನೀಡ್ತು ಮನ್ಸಿಗೆ ನನಗೆ. ಖಂಡಿತವಾಗ್ಲೂ 100% ಖುಷಿ ಇದೆ. ಒಬ್ಬ ನಿರ್ದೇಶಕ ಅಂದಾಗ ಅಫ್ಕೋರ್ಸ್ ನೀವು ಹೇಳಿದ್ರಿ ಆಗ್ಲೇ ಮಾಂತೇಶ್ ಅವ್ರನ್ನೇ ನಾ ಕ್ಯಾರೆಕ್ಟರ್ ಇಟ್ಕೊಂಡು ಬರ್ದಿದ್ದು ಅಂತ ಹೇಳಿ. ಇವತ್ತು ಕನ್ನಡ ಸಿನಿಮಾ ಹಿಂದಿನ ದಿನಗಳನ್ನು ಬಿಡಿ, ಭಾರತದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂದ್ರೆ ಸಮ್ ಸ್ಟ್ರಗಲ್ಸ್ ಡೆಫಿನೆಟ್ಲಿ ಇತ್ತು. ಇವತ್ತು ಹಂಗಲ್ಲ, ಕಲೆ ಇದ್ದವನು ಮುಂದಕ್ಕೆ ಬರ್ಬೋದು, ಅಂಥವ್ರನ್ನ ಜನ ಬೆಳೆಸ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ನೀವು ನೋಡೋದಾದ್ರೆ ಒಬ್ಬ ನಿರ್ದೇಶಕರಾಗಿ ಆ ಕ್ಯಾರೆಕ್ಟರ್ನ ಹಾಕೊಂಡ್ರೆ ಸಿನಿಮಾ ಓಡತ್ತೆ, ಈ ಹೀರೋಯಿನ್ನೇ ಬೇಕು ಏನದು, ಹಾಸ್ಯ ಕಲಾವಿದ್ರು ಅಂದ್ರೆ ಇಂಥವ್ರನ್ನೇ ತಗೋಬರ್ಬೇಕು ಸಿನಿಮಾದಲ್ಲಿ, ಈ ಥರದ ಲೆಕ್ಕಾಚಾರಗಳನ್ನ ಬ್ರೇಕ್ ಮಾಡ್ತಿದ್ರಲ್ಲ, ಇದು ಹೆಂಗೆ ಅಂತ? ಮೇಡಮ್ ಇಲ್ಲ, ಮೊದಲಿಗೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡುತ್ತೆ ಕೆಲವೊಂದನ್ನ ಅಷ್ಟೇ. ಈ ಸ್ಕ್ರಿಪ್ಟಿಗೆ ಮಾಂತೇಶ್ ಓಕೆ, ಮಾಂತೇಶ್ ಇಟ್ಕೊಂಡು ಬರೀಬಹುದು ಅಂತ ಅಂದಾಗ ಮಾಂತೇಶ್ ಅಷ್ಟೇ ನನ್ನ ಅಷ್ಟೇ. ಹೀರೋಯಿನ್ ಅಂತ ಅಂದ್ರೆ ತುಂಬಾ ಗ್ಲಾಮರಸ್ ಆಗಿರ್ಬೇಕು, ಮತ್ತೊಂದು ಇರಬೇಕು, ಆ ಥರದ್ದು ಯಾವುದು ಇರಲಿಲ್ಲ ಇಲ್ಲಿ. ಅಂದ್ರೆ ಮೂಲತಃ ಒಂದು ಗ್ರಾಮೀಣ ಪ್ರದೇಶ ನಡೀತಕ್ಕಂಥ ಒಂದು ಕಥೆ ಇದು, ಅರಸೇನ ಪ್ರೇಮ ಪ್ರಸಂಗ. ಹಂಗಾಗಿ ನನಗೆ ತುಂಬಾ ಬ್ಯೂಟಿಗೆ ಒತ್ತು ಕೊಡ್ಲಿಲ್ಲ ಯಾವುದಕ್ಕೂ. ಗುರು ಸರ್ ನಮ್ಮ ಬ್ಯೂಟಿಫುಲ್ ಫ್ರೇಮ್ಗಳೆಲ್ಲ ಚೆನ್ನಾಗಿ ಕಾಣುತ್ತೆ, ಕ್ಯಾರೆಕ್ಟರ್ಗಳು ಹಿಂಗಿದ್ದಾರೆ. ದೇವರೇ ಪಾಪ, ಎಷ್ಟು ಪಾಪ ಅವ್ರಿಗೆ ಗುರುಸ್ತೀರ. ಬಟ್ ನಾನ್ ಈ ಕಾರ್ಯಕ್ರಮದ ಮೂಲಕ ಬಂದು ಹೇಳ್ಬೇಕು ನೋಡಿ, ಏನೇ ನೆಗೆಟಿವ್ ಕಮೆಂಟ್ ಬರಲಿ, ಏನೇ ಪಾಸಿಟಿವ್ ಬರಲಿ, ಆ ಸಮಸ್ಥಿತಿಲಿ ತಗೊಂಡ್ ಹೋಗ್ತಿದ್ರೆ ಇಲ್ಲ ಸಿಕ್ಕಾಪಟ್ಟೆ ಎಮೋಷನಲ್ ಹುಡುಗ ಕಣ್ಣೀರ್ ಹಾಕೋಬಿಡ್ತಾನೆ. ಸ್ವಲ್ಪ ಜಾಸ್ತಿ ರಕ್ಷಿದ್ರೆ ಅಲ್ಲಿ ಮೂಲೆಗೆ ಹೋಗಿ ಅಳ್ತಾ ಇರ್ತಾನೆ. ನಾನು ಡವ್ ಮಾಡ್ತಿದ್ದೇನೆ ಅಂತ ಅನ್ಕೊಂಡೆ ಫಸ್ಟ್, ಆಮೇಲೆ ಗೊತ್ತಾಯ್ತಿಲ್ಲ ರಿಯಲಿ ಎಮೋಷನಲ್ ಹುಡುಗ. ಇನ್ಮೇಲಿಂದ ಜಾಸ್ತಿ ಕಂಟ್ರೋಲ್ ಇರ್ಬೇಕಂಗಾರೆ. ಹೌದು 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 ಹೌದು. ನಾವು ಹರ್ಟ್ ಮಾಡ್ಬೇಕಂತೇನಿಲ್ಲ, ನೀವು ಇನ್ನೊಂದು 2 ಅವರ್ ಪರಿಚಯ ಆದ್ರೆ ನಿಮ್ನೂ ರೇಗಿಸ್ತಾರೆ. ನನಗೆ ಸತೀಶ್ ಅಣ್ಣ ಸೆಟ್ಟಿಗೆ ಬಂದಾಗಿಂದ ಅವ್ರು ಯಾವಾಗಲೂ ನನ್ನ ಲೈಫಲ್ಲಿ ಇಷ್ಟು ಜಾಲಿ ಪರ್ಸನ್ ನಾನು ನೋಡೇ ಇಲ್ಲ ಮೇಡಮ್. ಯಾವತ್ತೂ ಯಾವ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಮಾತೇ ಇಲ್ಲ, ಬಟ್ 24x7 ನಗ್ತಾನೆ ಇರ್ತಾರೆ, ಎಲ್ಲರೂ ಜೊತೆಲಿರೋ ನಗಿಸ್ತಾ ಇರ್ತಾನೆ. ನಾನು ಅವತ್ತೇ ಹೇಳಿದೆ, ಅಣ್ಣ ನಿನ್ನಂಥ ವ್ಯಕ್ತಿ ನಾನು ಎಲ್ಲೂ ನೋಡಿಲ್ಲ. ಆಮೇಲೆ ನಮಗೆ ಎಷ್ಟು ಪ್ರೆಷರು ಟೆನ್ಷನ್ ಇರುತ್ತೆ, ಪ್ರೆಷರು ಟೆನ್ಷನ್ ಕೆಲಸ ಮಾಡ್ತಿರ್ತೀವಿ. ಈಗ ಯಾರು ಏನಂದ್ಬಿಟ್ರು ಪಟ್ಟಣ ಸಿಟ್ಟು ಬರೋ ಮೂಮೆಂಟಲ್ಲಿ ಇರ್ತೀವಿ, ಅಲ್ಲಿ ಬಂದು ತಮಾಷೆ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಒಂಚೂರು ಅಣ್ಣ ಒಂಚೂರು ಸುಮ್ಮನಿರೋಣ ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ. ಬಟ್ ಅಷ್ಟು ಜಾಲಿ ಪರ್ಸನ್ ನೀವು. ಮತ್ತೆ ಗೂಡು ಕಟ್ಟಬೇಕು ಅಂತ ಬಂದಿದ್ದೀವಿ ಇಲ್ಲಿ, ಹಿಂಗಾಗಿ ಈ ಗೂಡು ಮೂಲಕ ಆದ್ರೆ ಕಟ್ಟೋಣ. ವೆರಿ ನೈಸ್, ವೆರಿ ನೈಸ್. ಏನೇನು ಪ್ಲಾನ್ಸ್ ಇದೆ ನೆಕ್ಸ್ಟ್ ಪ್ರಾಜೆಕ್ಟ್ಸು, ಯಾವ ಥರ ಸಿನಿಮಾದಲ್ಲಿ ಮುಂದುವರಿಬೇಕು ಅಂತ? ಇಲ್ಲ ಮೇಡಮ್, ಸಿನಿಮಾದಲ್ಲಿ ಯಾವುದೇ ಥರ ಪಾತ್ರ ಇದ್ರೂ ಒಟ್ಟಿನಲ್ಲಿ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತದೆ. ಆ ಪಾತ್ರ ಈ ಪಾತ್ರ, ನಾವು ಇಷ್ಟು ದಿನ ಕಾಮಿಡಿ ಮಾಡ್ತಿದ್ದೀವಿ ಅಂದ ಕೂಡಲೇ ಕಾಮಿಡಿ ಅಲ್ಲ, ನಾವು ಕಾಮಿಡಿ ಶೋ ಮಾಡ್ತಿದ್ದೀವಿ, ಅಲ್ಲಿ ಕಾಮಿಡಿನೇ ಮಾಡಬೇಕು. ಕಾಮಿಡಿ ಶೋದಲ್ಲಿ ಹತ್ಕೊಂಡು ಕೂತ್ರೆ ಆಗಲ್ಲ, ಅಲ್ಲೂ ಸೀರಿಯಸ್ ಸೀನ್ಗಳನ್ನು ಮಾಡಿದ್ದೀವಿ. ಥಿಯೇಟ್ರಿಂದ ಬಂದಿರೋದ್ರಿಂದ ನಾವು ಎಲ್ಲ ಪಾತ್ರಗಳನ್ನು ನಂಗೆ ಮಾಡೋಕ್ಕೆ ಇಷ್ಟ. ಎಷ್ಟು ದೊಡ್ಡ ಜವಾಬ್ದಾರಿ ಅರಸೇನ ಪ್ರೇಮ ಪ್ರಸಂಗ ಅನ್ನೋದಾಗಿತ್ತು ನಿಮಗೆ? ನನ್ಗೆ ಜವಾಬ್ದಾರಿ ಅನ್ನೋಕ್ಕಿಂತ ಇವ್ರ ಜವಾಬ್ದಾರಿ ಆಗಿತ್ತು. ಯಾಕಂದ್ರೆ ನಮ್ಮನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರಂತ ನಾನು ಹೇಳಿದೆ. ಅವನು 10 ವರ್ಷದ ಫ್ರೆಂಡ್ ನನಗೆ. ನನ್ಗೆ ಅದೇ ನಿರ್ದೇಶಕರ ಮೇಲೆ ಅದೇ ಆಯ್ತು, ಈ ಡೋಸ್ಗಳನ್ನೆಲ್ಲ ನೀವು ಹೆಂಗ್ ತಡ್ಕೊಂಡಿದ್ದು ಅಂತ. ಇಲ್ಲ ಅಂದ್ರೆ ಸಂಜೆ ಜ್ಯೂಸ್ ಕುಡಿಯೋರು. ಇಲ್ಲ ಲೆಮನ್ ಜ್ಯೂಸ್ ಮೇಡಮ್. ಲೆಮನ್ ಮಿಕ್ಸ್ ಮಾಡ್ಕೊಂಡು ಇದೆಯಾ? ಇಲ್ಲ ಇದೆಯಾ? ಇಲ್ಲ ಅಂದ್ರೆ ಎಲ್ಲಾ ಕಲಾವಿದರುಗಳು, ಟೆಕ್ನಿಷಿಯನ್ಸ್ಗಳು ಮೇಡಮ್ ಅರಸೇನ ಪ್ರೇಮ ಪ್ರಸಂಗ ಸಿನಿಮಾದಲ್ಲಿ ನನಗೆ ತೊಂದರೆ ಕೊಡಲಿಲ್ಲ ಯಾವುದೇ ರೀತಿನಾದ್ರೂ. ಅಂದ್ರೆ ಈಗ ಎಷ್ಟು ಜಾಲಿಯಾಗಿ ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ, ಸೆಟ್ಟಲ್ಲೂ ಕೂಡ ತುಂಬಾ ಆರೋಗ್ಯಕರವಾದ ಚರ್ಚೆ ಇತ್ತು ಎಲ್ಲದ್ರಲ್ಲೂ. ಡೈರೆಕ್ಟರ್ ಇದು ಬೇಕಾ ಇದು ಬೇಡವಾ, ಕ್ಯಾಮರಾಮನ್ ಗುರು ಸರ್ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಶರವಣವ್ರು ಆಗಿರ್ಬೋದು, ದೀಪ ಹಿಂಗ್ ಮಾಡಿದ್ರೆ ಓಕೆನಾ ಇದು ಅಂತ ಕೇಳಿದಾಗ ಒಂದು ಕ್ಲಾರಿಟಿ ಇತ್ತು. ಒಂದು ಕ್ಲಾರಿಟಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅರಸೇನ ಪ್ರೇಮ ಪ್ರಸಂಗ. ಈ ಅರಸಯ್ಯ ಯಾರು ನಿಮ್ಮ ಮನಸ್ಸಿಗೆ? ಅರಸಯ್ಯ ಯಾಕೆ ಬಂದ? ಯಾವ್ದಾದ್ರು ಅರಸಯ್ಯ ನಿಮ್ಮೂರಲ್ಲಿ ನೋಡಿದ್ರೆ? ಖಂಡಿತ ಖಂಡಿತ ಹೌದು. ಇಲ್ಲ ಏನಂತಂದ್ರೆ ಒಂದು ಕತೆ ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಒಂದು ಕತೆ ಹುಟ್ಟಬೇಕಾದ್ರೆ ಒಂದು ಪುಸ್ತಕಗಳ ಪ್ರೇರಣೆ ಆಗಿರ್ಬೇಕು, ಅಥವಾ ನೈಜ ಘಟನೆಗಳು ನಾವು ನೋಡಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಗಳು ನಮ್ಮ ಕಣ್ಣು ಮುಂದೆ ಬಂದಿರಬೇಕು. ನಮ್ಮೂರಲ್ಲಿ ಒಂದು ಆ ಥರ ಕ್ಯಾರೆಕ್ಟರ್ ನೋಡಿದ್ದೆ ಮೇಡಮ್ ನಾನು, ಸೋಮಣ್ಣ ಅಂತ ಅವ್ರ ಹೆಸರು. ಆ ಸೋಮಣ್ಣನ ಅರಸನ್ನಾಗಿ ನಾನು ಸಿನಿಮಾದಲ್ಲಿ ಕನ್ವರ್ಟ್ ಮಾಡ್ಕೊಂಡೆ. ಓಕೆ ಓಕೆ ಓಕೆ. ಅದು ಚಾಲೆಂಜಿಂಗ್ ಅಂತ ಅನ್ಸ್ಲಿಲ್ವಾ ಆ ಕ್ಯಾರೆಕ್ಟರ್ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು? ತುಂಬಾ ಚಾಲೆಂಜಿಂಗ್ ಅನಿಸ್ತು ಮೇಡಮ್, ತುಂಬಾ ಅನಿಸ್ತು. ಯಾಕೆ ಅಂತಂದ್ರೆ ಸೋಮಣ್ಣ ಕ್ಯಾರೆಕ್ಟರ್ ಬೇರೆ, ನಾನು ನೋಡಿ ಕ್ಯಾರೆಕ್ಟರ್ ಬೇರೆ, ಬಟ್ ಸಿನಿಮಾಗೆ ಒಂದು ಲ್ಯಾಂಗ್ವೇಜ್ ಇದೆ. ಸಿನಿಮಾಟಿಕ್ ಸ್ಟೈಲಲ್ಲಿ ಹೇಳಬೇಕು ಅಂತಂದಾಗ ಮಾಂತೇಶ್ ಅವ್ರನ್ನ ಇಟ್ಕೊಂಡು ಅದು ತುಂಬಾನೇ ಕಷ್ಟ ಆಯ್ತು ಬರಿಬೇಕಾದ್ರೆ. ಈಗ ಯೂಶಲಿ ಟೈಟಲ್ಸ್ ಅಂತಾಗೂ ಕೂಡ ಇಂಥ ಟೈಟಲ್ ಹಾಕಿದ್ರೇನೆ ಕ್ಯಾಚಿ, ಇದು ರಿಸೀವ್ ಮಾಡ್ತಾರಾ ಇಲ್ವಾ? ಮತ್ತೆ ಈಗ ನೋಡಿ ಅರಸಯ್ಯನ ಪ್ರೇಮ ಪ್ರಸಂಗ ಅಂದ್ರೆ ಇಟ್ ಇಸ್ ಟು ಲಾಂಗ್, ಇದು ಜನರು ಬಾಯಲ್ಲಿ ಉಳ್ಕೊಳ್ಳುತ್ತಾ ಹೇಳ್ತಾರೆ, ಈ ತರದೆಲ್ಲ ನಿಮ್ಗೆ ಚಾಲೆಂಜಸ್ ಅಂತ ಅನ್ಸ್ಲಿಲ್ವಾ? ಇಲ್ಲ ಮೇಡಮ್, ಅದೇ ಅವಲ್ಲೇ ನಾನು ಹೇಳ್ದಂಗೆ
ಕಥೆಗೆ ಅದು ಪೂರಕವಾಗಿರ್ಬೇಕು. ಟೈಟಲ್ ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಅಂದಾಗ ಅದಕ್ಕೆ ಅಂದ್ರೆ ಆ ಕಥೆಗೆ ಅದು ಟೈಟ್ಲ್ ಪೂರಕ ಅಂತ ಅನಿಸ್ತಿಲ್ಲ ಒಂದ್ ಕಡೆ ನನಗೆ. ಅದು ಸುಮಾರು ಬಂದಿದ್ದಾವೆ ಈಗ ಹಂಗ್ ನೋಡ್ಕೊಂತಂದ್ರೆ 80, 70, 90 ದಶಕಗಳೆಲ್ಲ ಆಲ್ಮೋಸ್ಟ್ ಕಾದಂಬರಿ ಆಧಾರಿತ ಸಿನಿಮಾಗಳು ಬಂದಿದ್ದಾಗ ಟೈಟ್ಲು ಕೂಡ ಹಂಗೆ ಇರ್ತಿತ್ತು. ಅಂದ್ರೆ ಆ ಕಥೆಗೆ ಈ ಟೈಟ್ಲು ಸೂಕ್ತ ಅಂತ ಅನಿಸ್ತು. ನಿರ್ದೇಶಕರ ಮುಂದಿನ ದಿನಗಳಲ್ಲಿ ನಾನು ಆಗ್ತೀನಿ, ಸಿನಿಮಾ ರಂಗದಲ್ಲಿ ನಾನು ಇರ್ತೀನಿ, ಈ ಥರ ನಾನು ಗುರುತಿಸ್ಕೋತೀನಿ, ಈ ಥರ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿದ್ದಂಥ ನಿರ್ದೇಶಕರ ನೀವು? ಹಾ ಮೇಡಮ್, ನಾನು 10ನೇ ತರಗತಿ ಓದ್ಬೇಕಾದ್ರೇನೆ ಅಂದ್ರೆ ನಾನು ಆಕ್ಟರ್ ಆಗಬೇಕು ಅಂತ ಬಂದಿದ್ದು, ಒಬ್ಬ ನಟನಾಗಬೇಕು ಅಂದ್ಬಿಟ್ಟು ಅಭಿನಯ ತರಂಗ ಜಾಯ್ನ್ ಆಗಿ ನಾನು ಬಂದಿದ್ದು. ಆ ಅಭಿನಯ ತರಂಗದಲ್ಲಿ ಒಂದಷ್ಟು ಬರೆಯೋ ಗೀಳು ಹಲ್ಲು ಹುಟ್ಟಿತು ನನಗೆ. ಅಭಿನಯ ತರಂಗದಲ್ಲಿ ಅಲ್ಲಿ ನಾಟಕಗಳನ್ನ ಬರೀತಿದ್ದೆ, ಮತ್ತೆ ಇವ್ರಿಗೆಲ್ಲ ಆಕ್ಟ್ ಮಾಡಿಸ್ತಿದ್ದೆ, ಅದೆಲ್ಲ ಓಕೆ. ನಾನು ಏನಂದ್ರೆ ಅದು ಅಲ್ಲಿಗೆ ಸೀಮಿತ ಆಗ್ಬಾರ್ದು, ನಟ ಅನ್ಕೊಂಡ್ ಬಂದಿದ್ದೀನಿ, ಅಲ್ಲಿಗೆ ಸೀಮಿತ ಆಗ್ಬಾರ್ದು, ಸಿನಿಮಾ ಮಾಡ್ಬೋದಲ್ಲ ನಾನು ಅಂತ 1-2-3 ಕಿರುಚಿತ್ರಗಳನ್ನ ಮಾಡಿದೆ. ಆಗ ನನ್ನ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು, ಓಕೆ ನಾನು ಸಿನಿಮಾ ಮಾಡ್ಬೋದು, ಡೈರೆಕ್ಟರ್ ಆಗ್ಬೋದು ಅಂತ ಅರಸಯ್ಯನ ಪ್ರೇಮ ಪ್ರಸಂಗ ಮಾಡಿದೆ. ದೀಪ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಉಪೇಂದ್ರ ಅವರು, ರಿಷಬ್ ಶೆಟ್ಟಿ ಎಲ್ಲ ಹಂಗೆ ಡೈರೆಕ್ಟರ್ ಆಗ್ಬೋದು. ಅಂದ್ರೆ ನನಗನ್ಸಿದ್ದು ಒಬ್ಬ ಡೈರೆಕ್ಟ್ರು ಒಬ್ಬ ನಟ ಆದ್ರೆ ಅದ್ಭುತವಾದ ಸಿನಿಮಾ ಮಾಡ್ತಾರೆ. ಯಾಕಂದ್ರೆ ಅವ್ರ ಜಡ್ಜ್ಮೆಂಟ್ ಇರುತ್ತೆ ಆಕ್ಟಿಂಗ್ ಅಲ್ಲಿ ಡೈರೆಕ್ಟ್. ಸೊ ಅದು ಅವನ್ಗೆ ಪ್ಲಸ್ ಆಯ್ತು ಮ್ಯಾಮ್. ನಮ್ಮ ಕೈಯಲ್ಲಿ ಅಣ್ಣ ಹೇಳ್ದಂಗೆ ಹಿಡ್ದು ಮಾಡಿಸಿದ್ರು ಅಂದ್ರೆ ಅವ್ರಿಗೆ ಆಕ್ಟ್ರು ಕ್ಲಾರಿಟಿ ಇದೆ, ನೀನ್ ಹಿಂಗೆ ತೆಗಿಬೇಕಂತ. ಸೊ ಒಬ್ಬ ಆಕ್ಟ್ರು ಡೈರೆಕ್ಟರ್ ಆದಾಗ ಅದು ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ. ಈಗ ತುಂಬಾ ಎಕ್ಸಾಂಪಲ್ ಇದೆ. ಈಗ ಸುದೀಪ್ ಸರ್ ಇರ್ಬೋದು, ದುನಿಯಾ ವಿಜಯ್ ಸರ್ ಇರ್ಬೋದು, ರಿಷಬ್ ಶೆಟ್ಟಿ ಸರ್ ಇರ್ಬೋದು, ರಕ್ಷಿತ್ ಶೆಟ್ಟಿ ಸರ್ ಇರ್ಬೋದು, ಎಲ್ಲ ಆಕ್ಟರ್ಗಳೇ ಡೈರೆಕ್ಟ್ ಮಾಡಿರೋ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ ಇಟ್ಟೆ. ನಿಜವಾದ ಅಂತ ಹೇಳಾರೆ ಅಸ್ಲಿಗೆ ನಿರ್ದೇಶಕರು ಆಗಬೇಕು ಅಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಿರಲ್ಲ ಅವರಿಗೆಲ್ಲ ಯಾರು ಹೇಳಿದ್ರು ಸುಳ್ಳು ಮೇಡಮ್. ನಾನು ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ರು. ಅದೇ ಹೇಳೋಕೋಟೆ ಈ ಕಲಾವಿದರೆಲ್ಲ ನಿರ್ದೇಶಕರಾಗ್ತಾ ಹೋದ್ರೆ ನಿರ್ದೇಶಕರ ಪಾಡೇನು ಅಂತ. ರೈಟ್, ವೆರಿ ನೈಸ್. ನೀವು ನಿಮ್ಗೊಂದು ಡೈಲಾಗ್ ಕೇಳು. ನಿಮ್ಗೆ ಅಕ್ಕ ತಂಗಿರಿದಾರಾ? ಅಕ್ಕ ತಂಗಿರು ಸೀರಿಯಸ್ ಆಗ್ಬಿಟ್ರು. ಹೀರೋಯಿನ್ ಕೇಳಿ ಡೈಲಾಗ್ ರೀ ಅದು, ಸೀರಿಯಸ್ ಆಗ್ಬಿಟ್ರಿ. ಇನ್ನೊಂದ್ ಕ್ವಶನ್ ಕೇಳಿದ್ರ ಅಂದಿರೋನು. ಟಿಶ್ಯೂ ತರಿಸ್ಬೇಕು. ಒಂದ್ ಡೈಲಾಗ್ ಹೊಡೀರಿ, ನಿಮ್ಮ ಡೈಲಾಗ್. ಕಪ್ಪುಗಿರೋ ಕೆನ್ನೆನ ಕೆಂಪು ಮಾಡಾಗ ಮಾಡದ್ಬಿಟ್ಲಲ್ಲ ಅರ್ಥಯ್ಯ. ಏನಿಲ್ಲ ಬಿಡು, ಹಂಗೇನಾಗಿಲ್ಲ. ನಿಮ್ದು ಹೇಳಂಗೆ ಇಲ್ಲ ಇಲ್ಲಿ, ಹೇಳಿದ್ರೆ ಸ್ಪೆಷಾಲಿಟಿ ಕಣ. ಚಿಲ್ಲರ್ ಮಂಜು ಅವ್ರು ಎಷ್ಟು ವರ್ಷ ನಾನ್ ಸ್ಟಾಪ್ ಮಾತಾಡಿ ಹೇಳಿದ್ರೆ ಮಾತಾಡ್ತಾರಂತಾನೆ ಮಾಡ್ಬಿಟ್ಟಿದ್ದಾರೆ ಅದರಲ್ಲಿ. ಅಲ್ಲ ಮುಂದೆ 2 ನಿಮಿಷ ಆಗೋಗಿರುತ್ತೆ. ಮೊದ್ಲೇ 2 ಗಂಟೆ 5 ನಿಮಿಷ ಶೂಟ್ ಆಗಿರೋದು, ಅದರಲ್ಲೂ ನಿಮ್ಮನ್ನ ಕಟ್ ಮಾಡಿದ್ದಾರೆ. ಅವ್ರ ಮಾತು ಮುಗಿಸೋಷ್ಟಲ್ಲಿ ಎದುರುಗಡೆ ಮಾತಾಡಿ ಹೋಗ್ಬಿಟ್ಟಿರ್ತಾರೆ. ತುಂಬಾ ಕಮ್ಮಿ ಮಾತಾಡಿದೀನಿ. ಹೌದಾ? ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟು ಕಮ್ಮಿ ಮಾತಾಡ್ಸ್ಬಿಟ್ರೆ. ರೈಟ್. ನಿಮ್ಮ ಸ್ಟೈಲ್ ಅಲ್ಲಿ ಸಿನಿಮಾಕ್ಕೆ ಪ್ರೇಕ್ಷಕರನ್ನ ಕರೀರಿ. ಪ್ರೇಕ್ಷಕರನ್ನ ಓಕೆ. ನಮ್ಮ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ಎಲ್ಲ ಕಡೆ ಸೂಪರ್ ಹಿಟ್ ಆಗ್ಬಿಟ್ಟಿದೆ. ಎಲ್ಲ ಜನ ಬಿದ್ದು ನೋಡ್ತಾರೆ. ದಯವಿಟ್ಟು ನೀವು ಒಂದ್ಸಲ ನೋಡಿ, ಎಲ್ಲ ಕಡೆಗೂ ಬಿದ್ದು ನಗ್ತೀರಾ. ಮಿಸ್ ಮಾಡ್ದೆ ನೋಡಿ ನಮ್ಮ ಅರಸಯ್ಯನ ಪ್ರೇಮ ಪ್ರಸಂಗ. ನಿಮ್ಮ ಭಾಷೆಯಲ್ಲಿ, ನಿರ್ದೇಶಕರ ಭಾಷೆಯಲ್ಲಿ ಸಿನಿ ರಸಿಕರನ್ನ ಥಿಯೇಟರ್ ಕರೆಯೋದಾದ್ರೆ ಯಾವ ತರ ಕರೀತೀರಿ? ಅರಸಯ್ಯನ ತುಂಬಾ ಸೀರಿಯಸ್ ಜನ ನೀವು. ಹೌದು, ಸೀರಿಯಸ್. 5 ರೂಪಾಯಿ ಬೇಡ, 8 ಆಣಿ ಕೊಡ ಇದ್ರೆ ಕೊಡಿ, ಬೇಕಿದ್ರೆ 4 ಆಣಿ ಮಾಡಿ 5 ರೂಪಾಯಿ ಎಲ್ಲ ತಗೊಳ್ಳಿ. ಇವ್ರು ನಿರ್ಮಾಪಕ ಆಗ್ಬೇಕಾಗಿತ್ತ? ಈ ತರ ಡೈರೆಕ್ಟರ್ ಸಿಗಕ್ಕೆ ನಿರ್ಮಾಪಕರು ಪುಣ್ಯ ಮಾಡಿರ್ಬೇಕು. ಎಲ್ಲರೂ ಏನ್ ಮಾಡ್ತಾರೆ, 2 ಅವರ್ ಫಿಲಮ್ಗೆ 50 ಅವರ್ 60 ಅವರ್ ಫುಟೇಜ್ ತರ್ತಾರೆ. ಇವ್ರು ನೋಡಿ 2 ನಿಮಿಷ. ನಿಮ್ಮ ಭಾಷೆಯಲ್ಲಿ? ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ಎಲ್ಲ ಕುಟುಂಬ ಕುತ್ಕೊಂಡು ನೋಡುವಂಥ ಸಿನಿಮಾ. ನಿಮ್ಗೆ ಎಲ್ಲೂ ಅಂದ್ರೆ ಆಭಾಸ ಆಗಲ್ಲ, ಯಾವುದೇ ಕಾರಣಕ್ಕೂ ಸಿನಿಮಾ ಆಭಾಸ ಆಗಲ್ಲ. ಒಬ್ಬ ತಂದೆ ಪೋಲಿ ಮಾತೆಲ್ಲ ಕಟ್ ಮಾಡ್ಬಿಟ್ಟು ಹಾಸ್ಯ ಅಂದ್ರೆ ಇವತ್ತು ದಿಕ್ಕು ಬದಲಾಗಿದೆ ಆಯ್ತಾ, ನೋಡೋ ರೀತಿ ಬದಲಾಗಿದೆ. ಬೇಕಾ ಬೇಡ ಅನ್ನೋ ಟೆನ್ಷನ್ ನಡುವೆ ಹೋಗೋದ ಬೇಡ ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬೇಕು ನೀವು. ಹೌದು. ಅಂದ್ರೆ ಒಬ್ಬ ತಂದೆ ತನ್ನ ಮಗಳ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ.
ಅಂದ್ರೆ ಯಾವುದೇ ರೀತಿಯಾದ ಆಭಾಸ ಉಂಟು ಮಾಡಲ್ಲ ಸಿನಿಮಾ. ಹಾಗಾಗಿ ಸಿನಿಮಾ ಎಲ್ಲಾ ಕಡೆ ಚೆನ್ನಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾಗಳನ್ನ ಗೆಲ್ಸಿ ಅಂತ ಕೇಳ್ಕೊತೀನಿ. ಖಂಡಿತ ನಿಮ್ಮ ಭಾಷೆ ನಮ್ಮ ಡೈರೆಕ್ಟರ್ ಎಫರ್ಟ್ ನಿಂದ ಯು ಸರ್ಟಿಫಿಕೇಟ್ ಸಿಕ್ಕಿರೋ ಬಹಳ ರೇರ್ ಆಗಿ ಬರ್ತಾ ಇದೆ ಈ ಕಾಲದಲ್ಲಿ ಯು ಸರ್ಟಿಫಿಕೇಟ್ ಫಿಲ್ಮ್ಗಳು. ಅಂದ್ರೆ ಯು ಅಂದ್ರೆ ಯೂನಿವರ್ಸಲ್, ಎಲ್ಲಾರು ಅಜ್ಜಿ ಮೊಮ್ಮಕ್ಕಳ ಜೊತೆ ಅಪ್ಪ ಮಕ್ಕಳು ಪಕ್ಕದ ಮನೆಯವರು ಎಲ್ಲಾರನ್ನು ಕರ್ಕೊಂಡೋಗಿ ನೆಮ್ಮದಿಯಿಂದ ಒಂದು 2 ಅವರ್ ನಕ್ಕು ಬರೋಂಥ ಸಿನಿಮಾ. ನಮ್ಮ ಕನ್ನಡ ಜನ ಕೈ ಹಿಡಿತಾರೆ. ಸೊ ಬರ್ತಾರೆ ಫಿಲಮ್ ನೋಡಿ. ವೆರಿ ನೈಸ್. ಕಾರ್ಯಕ್ರಮದಲ್ಲಿ ಮಹಂತೇಶ್ ಹಿರೇಮಠ ಅವರು, ಸತೀಶ್ ಚಂದ್ರ ಅವರು, ದೀಪು ಅವರು, ಚಿಲ್ಲರ್ ಮಂಜು ಅವರು, ಹಾಗೇನೆ ರಶ್ಮಿತಾ, ಸುಜಿತ್ ಅವರು, ರಾಜೇಶ್ ಗೌಡ ಅವರು ಭಾಗಿಯಾಗಿ ಚಿತ್ರದ ಕುರಿತಂತೆ ಮಾತಾಡಿದ್ದಾರೆ. ಅರಸಯ್ಯನ ಪ್ರೇಮ ಪ್ರಸಂಗ ಅತ್ಯದ್ಭುತವಾದಂಥ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಈಗಾಗಲೇ ನಿರ್ದೇಶಕರು ಹೇಳಿದಂತೆ ಕುಟುಂಬ ಸಮೇತ ಹೋಗಿ ನಕ್ಕು ನಲಿಸುವ ಈ ಸಿನಿಮಾವನ್ನು, ಕನ್ನಡದ ಸಿನಿಮಾವನ್ನು ನೀವು ಬೆಳೆಸಬೇಕು ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ನೋಡಕ್ಕಾಯ್ತಿಲ್ಲ ನಂಗೆ ನೋಡಕ್ಕಾಯ್ತಿಲ್ಲ